ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಇನ್ನು ಕೇವಲ 15 ದಿವಸ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೆದರೆ ಭಾರತಕ್ಕೆ ಅತಿದೊಡ್ಡ ಆರ್ಥಿಕ ಹೊಡೆತ ಆಗುತ್ತೆ. ಅದೆಷ್ಟೋ ಹೋಟೆಲ್ಗಳು ಬಂದಾಗ್ತವೆ. ಲಕ್ಷಾಂತರ ಜನರು ಕೆಲಸವನ್ನು ಕಳೆದುಕೊಡ್ತಾರೆ. ಲಕ್ಷಾಂತರ ಜನ ಬೀದಿಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿದೆ. ಒಂದು ದೇಶ ಅತಿಯಾದ ಅವಲಂಬನೆಯನ್ನು ಮಾಡಿಕೊಂಡ್ರೆ ಎಂಥ ಸ್ಥಿತಿಗೆ ಬರುತ್ತೆ ಅಂತ ಹೇಳಿದ್ರೆ ಇದು ಅತಿ ದೊಡ್ಡ ಉದಾಹರಣೆ. ಭಾರತದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಆರ್ಥಿಕವಾಗಿ ನಾವು ಸುಭದ್ರ ಆಗಬೇಕಂತೇಳಿದ್ರೆ ನಮ್ಮ ಸಂಪನ್ಮೂಲವನ್ನು ನಾವು ಎಲ್ಲ ರೀತಿಯಲ್ಲಿ ಬಳಸ್ಕೊಂಡು ಬೇರೆ ದೇಶಗಳಿಗೆ ಡಿಪೆಂಡ್ ಆಗದೇ ಇದ್ದರೆ ನಾವು ಸರ್ವೇ ಆಗಲಿಕ್ಕೆ ಸಾಧ್ಯ. ಬೇರೆ ಬೇರೆ ದೇಶಗಳಿಗೆ ಪ್ರತಿದಿನ ನಾವು ಡಿಪೆಂಡ್ ಆದರೆ ಇಡೀ ದೇಶ ಗ್ಯಾಸ್ ಟ್ರಬಲ್ಗೆ ಸಿಕ್ಕಿ ಹಾಕಿಕೊಳ್ಳುವ ಚಾನ್ಸಸ್ ಇರ್ತಕ್ಕಂಥದ್ದು. ಇನ್ನು 2 ವಾರ ಯುದ್ಧ ನಡೆದರೆ ದೇಶದ ಆರ್ಥಿಕ ವ್ಯವಸ್ಥೆ ಅಲ್ಲ, ಜನಜೀವನ ಅಸ್ತವ್ಯಸ್ತ ಆಗುವ ಎಲ್ಲ ಲಕ್ಷಣಗಳು ಇರ್ತಕ್ಕಂಥದ್ದು. ಎಲ್ಲದ್ರ ಬಗ್ಗೆ ಮಾತನಾಡಲಿಕ್ಕೆ ನಾವು ಇವತ್ತು ಅನೇಕ ನಾಯಕರುಗಳನ್ನ ಆಹ್ವಾನಿಸ್ತೀವಿ. ಹೋಟೆಲ್ ಉದ್ಯಮದವರಿದ್ದಾರೆ, ಆಮ್ ಆದ್ಮಿ ಪಾರ್ಟಿಯವರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರಿದ್ದಾರೆ, ಕಾಂಗ್ರೆಸ್ನ ಅನೇಕ ನಾಯಕರಿದ್ದಾರೆ, ಜೊತೆಗೆ ಕಮ್ಯುನಿಸ್ಟ್ ಪಕ್ಷದ ಅನೇಕ ನಾಯಕರು ಇದ್ದಾರೆ, ಅಮ್ಜದ್ರವರಿದ್ದಾರೆ. ಜೊತೆಗೆ ಹೋಟೆಲ್ ಉದ್ಯಮವನ್ನು ನಡೆಸ್ತಿರ್ತಕ್ಕಂಥ ತನ್ನದೇ ಆದ ಹೋಟೆಲ್ಗಳನ್ನು ಬೆಂಗಳೂರಲ್ಲಿ ಇಟ್ಕೊಂಡಿರ್ತಕ್ಕಂಥ ಹೋಟೆಲ್ ಉದ್ಯಮಿಯಾಗಿರ್ತಕ್ಕಂಥ ರೂಪಾ ಶಾಸ್ತ್ರಿ ಅವರು ಬಂದಿದ್ದಾರೆ. ರೂಪಾ ಶಾಸ್ತ್ರಿ ಅವರೇ, ನೀವು ಸದ್ಯ ಒಂದಷ್ಟು ಬೋಂಡಾ, ಕರೀಸ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀರ ಅನ್ಸುತ್ತೆ ಅಲ್ವಾ? ನಮ್ಮಲ್ಲಿ ಸುಮಾರು 200 ಮೆನು ಇತ್ತು ಮುಂಚೆ. ಈಗ 50ಕ್ಕೆ ಬಂದಿದೆ. ಅದು ಸುಮಾರು ಒಂದು 4 ದಿನಗಳಿಂದ ಈಗ ನಮಗೆ ಸಿಲಿಂಡರ್ ಸಪ್ಲೈ ಕೂಡ ನಿಂತಿದೆ. ಈಗ ಪ್ರೈವೇಟಲ್ಲಿ ನಾವು ಸುಮಾರು 5,000 6,000 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದೀವಿ. ಅಂದರೆ ಪ್ರೈವೇಟಲ್ಲಿ ಸಿಗುತ್ತಂದರೆ ಕಾಳಸಂತೆ ಕೋರರು ಜಾಸ್ತಿ ಇದ್ದಾರೆ ಅಂತ ಅರ್ಥನಾ? ಕಾಳಸಂತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಪ್ರೈವೇಟಲ್ಲಿ ನಾವು ಮುಂಚೆನೂ ಪ್ರೈವೇಟನ್ನು ಅವಲಂಬಿತವಾಗಿದ್ವಿ. ಈಗ ಮುಂಚೆ ನಮಗೆ 1,680 ರೂಪಾಯಿಗೆ ಒಂದು ಸಿಲಿಂಡರ್ ಕೊಡ್ತಾಯಿದ್ರು, ಅದು 21 kg. ಇವತ್ತು ಅದು 3,800 ರೂಪಾಯಿಗೆ ಬಂದಿದೆ. ಅಂದರೆ ಯಾರು ಇದಕ್ಕೆ ಕಾರಣ? ಏನು ಹೊಣೆ? ನೀವು ವಿದ್ಯಾವಂತರಿದ್ದೀರಾ, ಅನೇಕ ರಸಪಾಕ ಹೋಟೆಲ್ಗಳನ್ನು ಬೆಂಗಳೂರಿನಲ್ಲಿ 3-4 ಹೋಟೆಲ್ಗಳನ್ನು ನಡೆಸ್ತಾ ಇದ್ದೀರಾ. ಒಂದು ಕಡೆ ಕಾರ್ಮಿಕರ ಸಮಸ್ಯೆ ಇರ್ತಕ್ಕಂಥದ್ದು, ಬೆಲೆ ಗಗನಕ್ಕೇರಿರ್ತಕ್ಕಂಥದ್ದು, ಮತ್ತು ಹಬ್ಬದ ಸಂದರ್ಭದಲ್ಲಿ ಇಂಥ ಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಯಾರು ಹೊಣೆ? ಪ್ರಾಮಾಣಿಕವಾಗಿ ಹೇಳಿ. ಈಗ ಮಧ್ಯಪ್ರದೇಶದಲ್ಲಿ ನಮಗೇನು ಇವಾಗ ಇಸ್ರೇಲ್ ಮತ್ತು ಇರಾನ್ ನಡುವೆ ವಾರ್ ಆಗುತ್ತೆ ಅಂತ ಗೊತ್ತಾದಾಗಿಂದ ನೀವು ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಯಿತು ಕೇಂದ್ರ ಸರ್ಕಾರ ತಗೊಂಡಿಲ್ಲ. ಮೊದಲನೇದಾಗಿ ಮುಂದಿನ ದಿನಗಳಲ್ಲಿ ಈ ಥರ ಒಂದು ಪ್ರಾಬ್ಲಮ್ ನಮ್ಗೆ ಆಗುತ್ತೆ. ಈ ಥರ ಒಂದು ಈಗ ಟೋಟಲಿ ಸಿಸ್ಟಮೇ ಕೊಲಾಪ್ಸ್ ಆಗಿದೆ. ಇವತ್ತು ಖಾಲಿ ಹೋಟೆಲ್ ಉದ್ಯಮ ಅಷ್ಟೇ ಅಲ್ಲ, ಕಾರ್ಮಿಕರಿಗೂ ತೊಂದರೆ ಆಗಿದೆ, ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಆಗಿದೆ. ಇನ್ನೇನು ಟೈಲ್ಸು ಒಂದಿಷ್ಟಲ್ಲ, ಸುಮಾರು ಒಂದು 8ರಿಂದ 10 ದೊಡ್ಡ ದೊಡ್ಡ ಗ್ಯಾಸ್ಗಳನ್ನು ಅವಲಂಬಿಸಿರುವಂತಹ ಎಲ್ಲ ಉದ್ಯಮದವರಿಗೆ ಇವತ್ತು ತೊಂದರೆ ಆಗಿರುವಂಥದ್ದು. ಇನ್ನೇನು ಇದೇ ಥರ ಒಂದು ವಾರ ಇದೇ ಮುಂದುವರೆದ್ರೆ ಎಲ್ಲ ಜನರ ಬದುಕು ಬೀದಿಗೆ ಬರುತ್ತೆ. ಅಂದರೆ ನೀವು ಹೇಳ್ತಿರ್ತಕ್ಕಂಥದ್ದು ಮೇಂಟೆನೆನ್ಸ್ ಸರಿ ಮಾಡ್ತಾ ಇಲ್ಲ ಅಂತನಾ, ಅಥವಾ ಅತಿಯಾದ ಅವಲಂಬನೆ ಇದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತೀರಾ? ಈಗ ನಮಗೆ ಮೊದಲು ಎಷ್ಟು ಸ್ಟಾಕ್ ಇರುತ್ತೆ ಅಂತ ಮೊದಲೇ ನಮ್ಮ ಸರ್ಕಾರ ಗೊತ್ತಿರುತ್ತೆ. ಇವಾಗ ಮಧ್ಯಪ್ರದೇಶದಿಂದ ಬರಲ್ಲ ಅಂತ ಗೊತ್ತಿದ್ದಾಗ ಇದನ್ನು ನಾವು ಯಾವ ರೀತಿಯಾದನ್ನು ನಾವು ಸಪ್ಲೈ ಮಾಡಬೇಕು. ಈಗ 13% ವಾಣಿಜ್ಯಕ್ಕೆ ನಾವು ಕೊಡ್ತೀವಿ, 87% ಮನೆ ಬಳಕೆ ಕೊಡ್ತಾ ಇದ್ದೀವಿ. ಈಗ 87% ನೀವು ಕಟ್ ಆನ್ ಮಾಡಿ 70% ನೀವು ವಾಣಿಜ್ಯ. ಇವರು ಯಾವುದೇ ಪಾರ್ಟಿ ವಕ್ತಾರರಲ್ಲ. ಹಲೋ ಮೈ ಡಿಯರ್ ಫ್ರೆಂಡ್, ಇವರು ಯಾವುದೇ ಪಾರ್ಟಿ ವಕ್ತಾರರಲ್ಲ. ಅವರು ಹೋಟೆಲ್ ಉದ್ಯಮದಿಂದ ಬಂದಿದ್ದಾರೆ. ಅವ್ರ ಸಮಸ್ಯೆನ ಹೇಳ್ತಿದ್ರೆ ಹೇಳಕ್ಕೆ ಬಿಡಿ. ಅವರು BJPಯವರು, ಕಾಂಗ್ರೆಸ್ನವ್ರು ಬಂದ ಸಂದರ್ಭದಲ್ಲಿ ನೀವು ವಾದ ಮಾಡಿ ಆಯಿತಾ. ಅವರು ಒಂದು ಹೋಟೆಲ್ ನಡೆಸ್ತಿದ್ದಾರೆ, ರಸಪಾಕ ಅಂತ ಹೋಟೆಲನ್ನು ನಡೆಸ್ತಿದ್ದಾರೆ, ಹೋಟೆಲ್ ಉದ್ಯಮ ನಡೆಸ್ತಿದ್ದಾರೆ. ಅದ್ರ ಸಮಸ್ಯೆನ ಹೇಳ್ಕೊಳ್ತಿದ್ದಾರೆ. ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಅವರು ರಾಜಕೀಯ ವ್ಯಕ್ತಿಯಾಗಿ ಬಂದಿಲ್ಲ, ಇಂಡಿಪೆಂಡೆಂಟ್ ವ್ಯಕ್ತಿಯಾಗಿ ಅವರ ಸಮಸ್ಯೆನ ಹೇಳಲಿಕ್ಕೆ ಬಂದಿದ್ದಾರೆ. ಅವರು ನಿಮಗಿಂತ ಚೆನ್ನಾಗಿ ತಿಳ್ಕೊಂಡು ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ನೀವು ಬೋಂಡಾ ಕರಿತಿಲ್ಲ, ಅವರು ಬೋಂಡಾ ಕರಿತಿದ್ದಾರೆ. ಎಸ್ ಮೇಡಮ್, ಅವರು ಪ್ರಾಕ್ಟಿಕಲ್ ಇಲ್ಲ. ಈಗ ನಾವು ರಿಯಾಲಿಟಿನ ನೋಡಬೇಕಾಗುತ್ತೆ. ಈಗ 87% ಮನೆ ಬಳಕೆಗೆ ಕೊಟ್ಟಿದ್ದಾರೆ, 13% ವಾಣಿಜ್ಯ ಬಳಕೆ ಕೊಟ್ಟಿದ್ದಾರೆ. ನಾವೇನು ಹೇಳ್ತಿದ್ದೀವಿ ಅಂದರೆ 70% ನೀವು ಮನೆ ಬಳಕೆಗೆ ತಗೊಂಡು 30% ನಮಗೆ ವಾಣಿಜ್ಯ ಬಳಕೆ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಇದೀಗ ಇವು ಹೋಟ್ಲುಗಳು ಮುಚ್ಚಿದಾವೆ, ಕಾರ್ಮಿಕರ ಬದುಕು ಬೀದಿಗೆ ಬಂದಿದೆ. ಇದಕ್ಕೆಲ್ಲ ನಾವು ಯಾರನ್ನ ಕೇಳಬೇಕಾಗತ್ತೆ? ನಿನ್ನೆ ಇವಾಗ ಸರ್ಕಾರದವರು ಹೇಳ್ತಾ ಇದ್ದಾರೆ ನಿಮಗೆ ದಿನಕ್ಕೆ 1,000 ಸಿಲಿಂಡರ್ಗಳನ್ನು ರಾಜ್ಯದಲ್ಲಿ ನಾವು ಕೊಡ್ತೀವಿ ಅಂತ. ಇದನ್ನು ಹೇಗೆ ನೀವು ಅದನ್ನು ನಮಗೆ ಸಪ್ಲೈ ಮಾಡೋಕ್ಕಾಗತ್ತೆ, ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ? ಹೀಗಾಗಿ ಎಲ್ಲ ಸಣ್ಣ ಪುಟ್ಟ ಹೋಟೆಲ್ಗಳು ಇದಾಗಿ 60% ಹೋಟೆಲ್ ಮುಚ್ಚಿದೆ. ಈಗ ಬೀದಿಗೆ ಬಂದಿರೋದು ಯಾರು ಅಂತಂದರೆ ಹೋಟೆಲ್ ಉದ್ಯಮ ಒಂದೇ ಅಲ್ಲ, ಇದನ್ನು ನಂಬಿಕೊಂಡಿರುವಂತಹ ಎಲ್ಲರೂ ಬೀದಿಗೆ ಬಂದಿರುವಂಥದ್ದು. ಇವತ್ತು ತಾವು ದಯವಿಟ್ಟು ಈ ಸರ್ಕಾರ ಇದನ್ನು ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರವನ್ನು ಕೊಡಬೇಕು. ಮತ್ತು ದಿನಕ್ಕೆ 1,000 ಸಿಲಿಂಡರ್ ಯಾವುದೇ ರೀತಿಯಲ್ಲೂ ಸಾಧ್ಯ ಇಲ್ಲ. ನಮಗೆ ದಿನಕ್ಕೆ 40-45 ಹೋಟೆಲ್ಗಳು ಬೆಂಗಳೂರಲ್ಲಿ ಇದೆ. ದಿನಕ್ಕೆ 1 ಸಿಲಿಂಡರ್ ಅಂತ ತಗೊಂಡು 45,000 ಸಿಲಿಂಡರ್ಗಳಾಗುತ್ತೆ. ಹಾಗಾಗಿ ದಯವಿಟ್ಟು ನೀವು ಇದನ್ನು ಗಮನಕ್ಕೆ ತಗೊಬೇಕು. ಆಲ್ರೆಡಿ ಇವಾಗ 60-70% ಜನ ಬೆಂಗಳೂರಿನವರು
ಈ ಹೋಟ್ಲು ಊಟವನ್ನೇ ನಂಬ್ಕೊಂಡಿರುವಂಥದ್ದು. ಹಾಗಾಗಿ ಇದನ್ನು ಸ್ಟೂಡೆಂಟ್ಸ್ಗಳಿಗಾಗಲಿ ಮತ್ತು ಈ ಆರೋಗ್ಯ ಸಿಬ್ಬಂದಿಗಳು ಎಲ್ಲರೂ ಇದನ್ನು ನಂಬ್ಕೊಂಡಿರ್ತಾರೆ. ದಯವಿಟ್ಟು ನೀವು ಇದನ್ನು ಗಮನಕ್ಕೆ ತಗೊಂಡು ನಮಗೆ ಇನ್ನೂ ಇವಾಗ ಅಲೋಕೇಶನ್ನ ಮಾಡಿದ್ದೀರಾ ಕೇಂದ್ರದಿಂದ, ಇಷ್ಟೇ ನಮಗೆ ಸಿಲಿಂಡರ್ಗಳು ಬರಬೇಕು ಅಂತಿದೆ ಅಂತ. ಮೊನ್ನೆ ನಿಮಗೆ ಅಲೋಕೇಶನ್ ಅನ್ನು ಕೊಟ್ಟಾಗ ನೀವು ದಯವಿಟ್ಟು ಇನ್ನೊಂದು ಸಲ ಅವರಿಗೆ ಮನವಿ ಮಾಡ್ಕೊಬೇಕು ಕೇಂದ್ರ ಸರ್ಕಾರಕ್ಕೆ, ಏನಂತಂದರೆ ನನಗೆ ನೀವು 5,000 ಸಿಲಿಂಡರ್ ಕೊಡ್ಕೊಂಡು 10,000 ಸಿಲಿಂಡರ್ ಅವಶ್ಯಕತೆ ಅಂತ ಕೇಳಿ ದಯವಿಟ್ಟು ಇದನ್ನು ನಮ್ಗೆ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಂತೀನಿ. ನೀವು ಹೋಟೆಲ್ ಉದ್ಯಮಿ, ಅದಕ್ಕೂ ಮೊದಲು ಮತದಾರರು, ನೀವು ಮತ ಹಾಕಿದ್ದೀರಾ. ನೀವು ನಿಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನೀವು ಎಚ್ಚರಿಕೆಯನ್ನು ಕೊಡಬೇಕು. ಇದು ಜನಪ್ರತಿನಿಧಿಗಳ ಕೆಲಸ ಆಗಿರ್ತಕ್ಕಂಥದ್ದು, ಹೌದಲ್ವಾ? ಇಲ್ಲಿ ಏನಾಗಿದೆ ಅಂತಂದರೆ ಕೇಂದ್ರದವ್ರು ರಾಜ್ಯ ಸರ್ಕಾರಕ್ಕೆ ತೋರಿಸೋದು, ರಾಜ್ಯ ಸರ್ಕಾರದವ್ರು ಕೇಂದ್ರ ಸರ್ಕಾರಕ್ಕೆ ತೋರಿಸೋದು, ಇದು ನಮ್ದಲ್ಲ ಅಂತ. ಇಲ್ಲಿ ನಾವು BJP MLAಗಳನ್ನು ಕೇಳಿದರೆ ಏನು ಹೇಳ್ತಾರಂದರೆ ನಾವು ಮಾತಾಡೋಕ್ಕಾಗಲ್ಲ, ನಾವು ಕೇಂದ್ರ ಸರ್ಕಾರದ ಇದರಲ್ಲಿರ್ತೀವಿ ಹಾಗೆ ಅಂತ. ಇಲ್ಲಿ ಅವ್ರನ್ನ ಕೇಳಿದರೆ ಅದು ಕೇಂದ್ರದವ್ರ ಕೆಲಸ, ಅವ್ರು ಕೊಡಬೇಕು ಅಂತ ಹೇಳ್ತಾರೆ. ಮಧ್ಯದಲ್ಲಿ ಬರಡಾಗಿರೋ ಜನರ ಬಾಳು. ಇಲ್ಲಿ ಮತದಾರರು ಬೀದಿಗೆ ಬೀಳ್ತಿದ್ದಾರೆ. ಮತ ಹಾಕ್ತವ್ರಿಗೆ ಬುದ್ಧಿ ಇನ್ನಾದರೂ ಬರುತ್ತಾ ಅಂತ ಗೊತ್ತಿಲ್ಲ. ನಾನು ಮಹಿಳೆ ಆಗುತ್ತೆ ನಿಮ್ಮ ಹತ್ರ ಬಂದಿದ್ದೀನಿ. ಪಾಪ ಅವ್ರು ಹೇಳ್ತಾರೆ, ಅವರ ವಾದವನ್ನು ಅವ್ರು ಮಂಡಿಸ್ತಾರೆ, ಆಯಿತಾ? ನೀವು ಪಾಪ ಊಟ ಮಾಡಿಲ್ಲ ಅನ್ಸುತ್ತೆ ಅಲ್ವಾ, ಗ್ಯಾಸ್ ಇಲ್ದಲೆ? ಸರ್ ಯಾಕೆ ಹೇಳ್ತೀರಾ ಸರ್ ನಮ್ಮ ಕಷ್ಟ? ಒಲೆನಲ್ಲಿ ಏನು ಹೆಣ್ಣು ಮಕ್ಕಳಿಗೆ ಹೊಗೆ ರಹಿತ ಜೀವನ ಕೊಡ್ತೀನಿ ಅಂತ ಹೇಳಿ ಒಲೆನಲ್ಲಿ ಟೀ ಮಾಡ್ಕೊಂಡು ಕುಡಿಯೋ ಅಂತ ಪರಿಸ್ಥಿತಿ ತಂದಿಟ್ಬಿಟ್ರು ನಮಗೆ. ಅವ್ರಿಗಂತೂ ಹೆಂಡತಿ ಮಕ್ಕಳು ಇಲ್ಲ. ನನ್ನ ಮಕ್ಕಳು ಗತಿ ಏನು ಸರ್? ನನಗೇನಾದರೂ ಕಾಯಿಲೆ ಬಂದ್ರೆ ನನ್ನ ಫ್ಯಾಮ್ಲಿನ ಯಾರು ನೋಡ್ಕೋತಾರೆ? ಬೆಲೆ ಜಾಸ್ತಿ, 15 ದಿನ ಯುದ್ಧ ಹಾಕಿದ್ದಕ್ಕೆ ಈ ಥರ ಅಂದರೆ ಇನ್ನು ಮುಂದೆ ಆದರೆ ನಾವೇನು ಮಾಡಬೇಕು ಸರ್ ಜನಸಾಮಾನ್ಯರು? ಒಂದು ಮಣ ಸೌದೆ 800,000 ಆಗಿದೆ. ನಾವೇನು ಇಟ್ಕೊಂಡು ಕೂತಿರ್ತೀವ? ಹೋಗಿ ತೊಗೊಂಬಂದು ಅಡುಗೆ ಮಾಡೋದಕ್ಕೆ? ಹೊಗೆಯಿಂದ ನಾವು ಸಾಯ್ತೀವಲ್ಲ. ನಮಗೆ ಕ್ಯಾನ್ಸರ್ ಅಂತ ಹಳ್ಳಿಗಳಲ್ಲೆಲ್ಲ ಕ್ಯಾನ್ಸರ್ ಕಾಯಿಲೆಗಳು ಬರ್ತಾ ಇದೆ. ನಮಗೆಲ್ಲ ಬಂದರೆ ಯಾರು ನೋಡ್ತಾರೆ? ಸುಳ್ಳಲ್ಲ. ಈ ದೇಶಕ್ಕೆ ದಿನಕ್ಕೆ ಸುಮಾರು 80,000 ಮೆಟ್ರಿಕ್ ಟನ್ನಷ್ಟು ಗ್ಯಾಸ್ ಬೇಕಾಗಿರ್ತಕ್ಕಂಥದ್ದು. ಸದ್ಯ ಈಗ 2 ಹಡಗುಗಳಲ್ಲಿ 90,000 ಮೆಟ್ರಿಕ್ ಟನ್ ಬರ್ತಿರ್ತಕ್ಕಂಥ, ಅದು ಕೇವಲ 2 ದಿನಕ್ಕೆ ಮಾತ್ರ ಪೂರೈಕೆ ಆಗಲಿಕ್ಕೆ ಸಾಧ್ಯ. ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಯುದ್ಧದ ಕಾರಣದಿಂದಾಗಿ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥ. ಹಾಗಾಗಿ ಮಿತವಾಗಿ ಬಳಸಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಸುಮಾರು 40,000 ಹೋಟೆಲ್ಗಳು ಇರ್ತಕ್ಕಂಥದ್ದು ಮತ್ತು ಪೀಣ್ಯ ಕೈಗಾರಿಕಾ ಉದ್ಯಮ ಇರ್ತಕ್ಕಂಥದ್ದು. 14,000 PGಗಳು ಇರ್ತಕ್ಕಂಥದ್ದು. ಇದೆಲ್ಲದರ ನಡುವೆ ಕೂಡ ಮೆಡಿಕಲ್ ಎಮರ್ಜೆನ್ಸಿ ಗ್ಯಾಸನ್ನು ಕೊಡಬೇಕು. ಆದರೆ ಕರ್ನಾಟಕಕ್ಕೆ ಪೂರೈಕೆ ಆಗ್ತಿರ್ತಕ್ಕಂಥದ್ದು 20% ಆಗ್ತಿರ್ತಕ್ಕಂಥದ್ದು. ಅನೇಕ ಕಾರ್ಮಿಕರು ಬೀದಿಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಇದಕ್ಕೆ ಯಾರು ಹೊಣೆ ಅಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆ ಮೇಡಮ್, ಯಾರು ಹೊಣೆ? ಈಗ ನೀವು ಮಿಸ್ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಾ ಸರ್. ಹೊಣೆ ಯಾರು ಅನ್ನೋದು ಇಟ್ಸ್ ವೆರಿ ಬೇಸಿಕ್. ನೋಡಿ, ಗ್ಯಾಸ್ ಎಲ್ಲಿಂದ ಬರುತ್ತೆ ಸರ್? ಕೇಂದ್ರ ಸರ್ಕಾರದಿಂದ ಬರುತ್ತೆ. ನಮ್ಮ ಹತ್ರ 3 ಕಂಪನಿಗಳಿರುತ್ತೆ, IOC, BPL ಮತ್ತು HP ಕಂಪನಿಗಳು. ಈ 3 ಕಂಪನಿಗಳು, ಅದನ್ನು ಬಿಟ್ಟು ಪ್ರೈವೇಟಿಂದ ಏನು 3 ಕಂಪನಿಗಳಿದೆ, ಈ 6 ಕಂಪನಿಗಳಿಂದ ಗ್ಯಾಸ್ ಉತ್ಪಾದನೆ ಏನಾಗುತ್ತೆ ಅದು ಕೇಂದ್ರ ಸರ್ಕಾರ ನಮಗೆ ಪ್ರತಿದಿನ ಇಲ್ಲಿಗೆ ಕಳಿಸ್ಕೊಡುತ್ತೆ. ಅದನ್ನು ನಾವು ಪೂರೈಕೆ ಮಾಡ್ತೀವಿ ಅಷ್ಟೇ. ಕರ್ನಾಟಕದಲ್ಲಿ ಎಲ್ಲಾದರೂ ಗ್ಯಾಸ್ ಪ್ರೊಡಕ್ಷನ್ ಇದೆಯಾ ಸರ್? ಕರ್ನಾಟಕ ಗೌರ್ಮೆಂಟ್ ಹ್ಯಾಂಡಲ್ ಇದೆಯಾ? ನಮ್ಮ ಕರ್ನಾಟಕ ಗೌರ್ಮೆಂಟ್ ಯಾವ್ದಾದ್ರು BPCL, IOC, HP ಹ್ಯಾಂಡಲ್ ಮಾಡ್ತಿದ್ಯಾ? ಇಟ್ಸ್ ವೆರಿ ಬೇಸಿಕ್ ಥಿಂಗ್. ಅದೇನಕ್ಕೆ ಈ BJP ಅವ್ರು ತಲೆ ಕೆಟ್ಟಿರೋ ಥರ ಮಾತಾಡ್ತಾರೋ ನಮಗಂತೂ ಗೊತ್ತಿಲ್ಲ. ನೋಡಿ, 16 ಹಡಗುಗಳು ಇವತ್ತು ಸ್ಟ್ರೈಟ್ ಆಫ್ ಹರ್ಮಾಜ್ ಅಲ್ಲಿ ಕ್ಯೂ ಅಲ್ಲಿ ನಿಂತಿದೆ. ಅದಕ್ಕೆ ಕಾರಣ ಏನು? ಇಸ್ರೇಲ್ ಅಲ್ಲಿ ಯುದ್ಧ ನಡೆಯುತ್ತೆ, ಅದಕ್ಕೆ 48 ಗಂಟೆಗಳ ಮುಂದೆ. ಇರಾನ್ ಅಲ್ಲಿ ಯುದ್ಧ ನಡೆದಾಗ ಇಸ್ರೇಲ್ಗೆ ನಮ್ಮ ಪ್ರಧಾನಿಗಳು 48 ಗಂಟೆಗಳ ಮುಂದೆ ಅಲ್ಲಿ ಹೋಗಿರ್ತಾರೆ. ಆಮೇಲೆ ಯುದ್ಧ ನಡೆಯುತ್ತೆ. ಇಷ್ಟೆಲ್ಲ ಪರಿಣಾಮಗಳಾಗುತ್ತೆ. ಅಮೆರಿಕಾದ ಟ್ರಂಪ್ ಅವರಿಗೆ ಶರಣಾಗತಿಯಾದ ನಮ್ಮ ಮೋದಿ ಅವರು ಹೇಳಿದಾಗೆ ಕೇಳ್ಕೊಂಡು ಇವತ್ತು ನಿಂತಿದ್ದಾರೆ. ಅಲ್ಲಿನ ಒಬ್ಬ ವೈಟ್ ಹೌಸ್ ಅಧಿಕಾರಿ ಹೇಳ್ತಾರೆ, ನಾವು ಹೆಂಗ್ ಆಕ್ಟ್ ಮಾಡಿಸ್ತೀವೋ ನಿಮ್ಮ ಪ್ರಧಾನಿಗಳು ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಆ ಥರ ಆಕ್ಟ್ ಮಾಡ್ತಾರೆ ಅಂತ ಓಪನ್ ಹೇಳಿಕೆ ಇಡೀ ವಿಶ್ವದಲ್ಲಿ ಇವತ್ತು ಹರಿದಾಡ್ತಿದೆ. ಅದು ಅಂದ್ರೆ ನಮ್ಮ ದೇಶ ತಲೆ ತಗ್ಗಿಸುವ ಹಾಗೆ ಇವತ್ತು ಮೋದಿ ಅವರು ಮಾಡಿದ್ದಾರೆ. ಇವ್ರಿಗೆ ವಿದೇಶಾಂಗ ನೀತಿಗಳು ಗೊತ್ತಿಲ್ಲ, ಅದು ಅಲಿಪ್ತ ನೀತಿಗಳು ಅಂತ ಏನಿತ್ತು ಅದನ್ನ ಇವರು ಮೇಂಟೈನ್ ಮಾಡ್ಕೊಂಡು ಹೋಗಿಲ್ಲ. ಅದರಿಂದ ಇವತ್ತು ನಮ್ಮ ದೇಶ ಈ ರೀತಿಯ ಒಂದು ಪರಿಣಾಮವನ್ನು ಎದುರಿಸ್ತಾ ಇದೆ ಸರ್. ಯುದ್ಧ ಆಗ್ತಾ ಇದೆ. ಯುದ್ಧ ಸಂದರ್ಭದಲ್ಲಿ ಈ ಥರ ತುರ್ತು ಪರಿಸ್ಥಿತಿಗಳು ಸರ್ವೇ ಸಾಮಾನ್ಯ. ನಾವು ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದಲ್ಲಿ ಇರ್ತೀವಿ. ಇಡೀ ಜಗತ್ತೇ ಈಗ ಒಂದು ಗ್ಲೋಬಲ್ ವಿಲೇಜ್ ಆಗಿರ್ತಕ್ಕಂಥದ್ದು. ಯಾರು ಕೂಡ ಆ ರಾಷ್ಟ್ರದಲ್ಲೇ ಎಲ್ಲೊಂದು ಕಡೆ ಎಲ್ಲವನ್ನೂ ಅವಲಂಬಿಸಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ರಾಷ್ಟ್ರಗಳ ಅವಲಂಬನೆ ಮುಖ್ಯ. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಿದೆ, ಹಾರ್ಮುಜ್ ಜಲಸಂಧಿಯಲ್ಲಿ ಮುಚ್ಚಿರ್ತಕ್ಕಂಥದ್ದು ಮತ್ತು ನಮಗೆ ಬರಬೇಕಾಗಿರ್ತಕ್ಕಂಥ ತೈಲಗಳು ಬರ್ತಾ ಇಲ್ಲ. ಒಟ್ಟಾರೆ ಇದು ಯುದ್ಧದ ತುರ್ತು ಪರಿಸ್ಥಿತಿಯಿಂದ ಆಗಿರ್ತಕ್ಕಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನೀವು ರಾಜಕೀಯವಾಗಿ ನೋಡ್ತೀರಾ ಅಥವಾ ಆರ್ಥಿಕವಾಗಿ ನೋಡ್ತೀರಾ ಅಥವಾ ಒಂದು ದೇಶವಾಗಿ ಸರಿಯಾದ ವಿದೇಶಾಂಗ ನೀತಿ ಇಲ್ಲದಾಗಿ ನೋಡ್ತೀರಾ? ನೀವು ಕಮ್ಯುನಿಸ್ಟರು ಯಾವ ರೀತಿ ನೋಡ್ತೀರಾ? ಯಾಕಂದರೆ ಕಮ್ಯುನಿಸ್ಟ್ ಅಂದ ತಕ್ಷಣ ಅವ್ರು ಹೇಳ್ತಾರೆ ಚೈನಾ ಅಂತ ಹೇಳ್ತಾರೆ. ಈಗ ಚೈನಾನು ವಿರೋಧ ಮಾಡೋಂಗಿಲ್ಲ, ಆಯಿತಾ? ಚೈನಾ ಕೂಡ ನಮಗೆ ಗೆಳೆಯರಾಗಿರ್ತಕ್ಕಂಥದ್ದು. ಹೇಳಿ ಅಮ್ಜದ್ ಅವರೇ.
ನೋಡಿ, ಸ್ವಾತಂತ್ರ್ಯಗೊಂಡ ನಂತರ ಭಾರತ ದೇಶ ತಂದೆಯೇ ಆಗಿರ್ತಕ್ಕಂಥ ಒಂದು ಅಲಿಪ್ತ ನೀತಿಯನ್ನು ಅಳವಡಿಸ್ಕೊಂಡ್ಬಂದಿದೆ. ವಸಾಹತುಶಾಹಿ ವಿರುದ್ಧವಾಗಿರ್ತಕ್ಕಂಥ ಮನೋಭೂಮಿಕೆ ಭಾರತದ ಕಟಿಬದ್ಧವಾಗಿರ್ತಕ್ಕಂಥದ್ದು. ಅಂತಹ ಒಂದು ಅಲಿಪ್ತ ನೀತಿಯನ್ನು ಅನುಸರಿಸೋದ್ರಲ್ಲಿ ಮತ್ತು ದೇಶದ ಸಾರ್ವಭೌಮತ್ವವನ್ನು ಕಾಪಾಡೋದ್ರಲ್ಲಿ, ಒಂದು ಸ್ವಾವಲಂಬನ ಆರ್ಥಿಕ ನೀತಿಯನ್ನು ಕಾಪಾಡೋದ್ರಲ್ಲಿ ಪ್ರಸ್ತುತ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಇವತ್ತು ಮನವರಿಕೆ ಮಾಡ್ಕೊಬೇಕಾಗಿದೆ. ಯಾಕಂದರೆ ಜಗತ್ತಿನಲ್ಲಿ ಯುದ್ಧೋನ್ಮಾದದ ಸ್ಥಿತಿ ಎಲ್ಲರೇ ಆಗಿದೆ. ಕಳೆದ 2-3 ತಿಂಗಳುಗಳಿಂದ ಅಲ್ಲಿ ಮಿಸೈಲ್ ದಾಳಿ, ಬಾಂಬ್ ದಾಳಿ, ಅನಾಹುತ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಅಲಿಪ್ತ ನೀತಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಭಾರತದ ನೇತೃತ್ವ ವಹಿಸಿರ್ತಕ್ಕಂಥ ನಾಯಕತ್ವದ ಬಾಯಿಯಲ್ಲಿ ಶಾಂತಿ ಬೇಕು, ಯುದ್ಧ ನಿಲ್ಲಿಸಿ ಅಂತಕ್ಕಂಥ ಒಂದು ಗಟ್ಟಿತನದ ಮಾತಿಲ್ಲ ಅಂದರೆ ಇದು ಭಾರತದ ನೀತಿಗೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಅಂತೇಳಿ ಭಾಳ ಸ್ಪಷ್ಟವಾಗಿ ಇವತ್ತು ಗೋಚರಿಸ್ತಾ ಇದೆ. ಇವತ್ತು ಯಾವುದೇ ದೇಶ, ಅದು ಬರೀ ಇರಾಕು, ಇಸ್ರೇಲು, ಅಮೇರಿಕ ಅಲ್ಲ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯುದ್ಧ ನಡೆದರೂ ಕೂಡ ಅಲ್ಲಿ ಆತಂಕ, ಸಾವು, ನೋವು, ದುಃಖ, ದುಮ್ಮಾನಗಳೇ. ಮತ್ತು ಜಾಗತಿಕವಾಗಿ ಯಾವುದೇ ಒಂದು ಮೂಲೆಯಲ್ಲಿ ಯುದ್ಧ ಆದರೂ ಕೂಡ ಅದರ ಪರಿಣಾಮ ಇವತ್ತು ಮತ್ತೊಂದು ದೇಶಕ್ಕೆ ಬೀಳ್ತಕ್ಕಂಥದ್ದು ಸಹಜ. ಇವತ್ತು ಒಂದು ದೂರಗಾಮಿ ಆರ್ಥಿಕ ಧೋರಣೆ ಇಲ್ಲದೆ ಇರತಕ್ಕಂಥ ಮತ್ತು ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಕೆಲವು ರಚನಾತ್ಮಕವಾಗಿರ್ತಕ್ಕಂಥ ನಿಲುವು ತಗೊಳ್ಳೋದ್ರಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿರೋದ್ರಿಂದ ಇವತ್ತು ಬರೀ ಗ್ಯಾಸ್ ಮಾತ್ರ ಅಲ್ಲ, ಬೇರೆ ಬೇರೆ ಆಹಾರ ಪದಾರ್ಥಗಳಿರ್ಬೋದು, ಬೇರೆ ಬೇರೆ ನಾವು ಆಮದು ಮಾಡ್ಕೊಳ್ತಕ್ಕಂಥ ಸಾಮಗ್ರಿಗಳಿರ್ಬೋದು, ಇದ್ರ ಮೇಲೆ ಎಲ್ಲದ್ರ ಮೇಲೂ ಕೂಡ ಭಾಳ ಗಂಭೀರ ಪರಿಣಾಮ ಬೀರುತ್ತೆ. ಇವತ್ತು ಅಮೇರಿಕ ಒಂದು ವಸಾಹತುಶಾಹಿ ರಾಷ್ಟ್ರ, ಅಂಥ ವಸಾಹತುಶಾಹಿ ರಾಷ್ಟ್ರಗಳಿಗೆ ಬೆನ್ನೆಲುಬಾಗಿ ಇವತ್ತು ಭಾರತದ ನಾಯಕತ್ವ ನಿಲ್ಲುತ್ತಂದರೆ ಅದು ಭಾರತದ ನೀತಿಗೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದ್ದಾವೆ. ಅಡುಗೆ ಮನೆಗೂ ಕೂಡ ಈಗ ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ಮುಟ್ಟಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಮೊದಲು ಆ್ಯಪ್ನಲ್ಲಿ ಬುಕ್ ಮಾಡಿದರೆ 10 ನಿಮಿಷದಲ್ಲಿ ಗ್ಯಾಸ್ ಬುಕ್ ಆಗ್ತಿತ್ತು. ಇವತ್ತು 2 ದಿನ ಬೇಕು. ಮೊದಲೆಲ್ಲ ಫೋನಲ್ಲಿ ಬುಕ್ ಮಾಡ್ಬೋದಿತ್ತು, ಈಗ ಫೋನಲ್ಲಿ ಬುಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬುಕ್ ಮಾಡಿದರೂ ಕೂಡ ಮೊದಲು ಕನಿಷ್ಠ ಅಂತ ಹೇಳಿದ್ರೆ 24 to 48 ಅವರ್ಸ್ ಒಳಗಡೆ ಗ್ಯಾಸ್ ಮನೆಗೆ ಬಂದು ಬೀಳ್ತಿತ್ತು. ಈಗ 20 ದಿನ ಆದರೂ ಗ್ಯಾಸು ಸಿಗ್ತಾ ಇಲ್ಲ. ಅಂದರೆ ಅರ್ಥ 20% ಪೂರೈಕೆಯಿಂದ ಈಗ ಮನೆಯ ಅಡುಗೆ ಮನೆಗೂ ಕೂಡ ಇದರ ಬಿಸಿ ತಡ್ತಾ ಇದೆ. ಇದಕ್ಕೆ ಯಾರು ಹೊಣೆ? ನೀವು ಹೇಳ್ಬೋದು ವಿದೇಶಾಂಗ ನೀತಿ, ಮತ್ತೊಂದು ಮೋದಿಯವರು, ಮಗದೊಂದು ಅಂತ ಹೇಳ್ಬೋದು. ಆದರೆ ಈ ದೇಶದ ಜನರ ಪರಿಸ್ಥಿತಿ ಏನು? ಅವ್ರು ಹೇಳಿದ್ರು ಸರಿಯಾದ ವಿದೇಶಾಂಗ ನೀತಿ ಇಲ್ಲ, ದೂರಾಲೋಚನೆಗಳು ಇಲ್ಲ, ದೂರದೃಷ್ಟಿಗಳಿಲ್ಲ, ಮತ್ತು ಎಲ್ಲೊಂದು ಕಡೆ ಯಾವುದೋ ವಸಾಹತು ಸಾಯಿ ರಾಷ್ಟ್ರದ ಪರವಾಗಿ ನಿಂತರೆ, ರಾಷ್ಟ್ರ ಹೇಳ್ದಂಗೆ ಕೇಳಿದ್ರೆ ಎಂಥ ಸ್ಥಿತಿ ಆಗುತ್ತೆ ಅಂತ ಹೇಳಿದ್ರೆ, ಅಲ್ಲೆಲ್ಲೋ ಯುದ್ಧ ಆದರೆ ನಾವಿಲ್ಲಿ ಅನುಭವಿಸುವಂಥ ಸ್ಥಿತಿ ಬಂದಿದ್ದಲ್ಲ ಅಂತ ಹೇಳಿದ್ರೆ, ಅಂದರೆ ಇದಕ್ಕೆ ಯಾರು ಕಾರಣ? ಪ್ರಾಪಂಚಿಕವಾಗಿ ನಡೀತಾ ಇರೋಂಥ ಗ್ಲೋಬಲ್ ಯುದ್ಧದಲ್ಲಿ ಇಟ್ ಈಸ್ ನಾಟ್ ಎನ್ ಇಂಡಿಯಾ ವಾರ್, ಇಟ್ಸ್ ಅ ಗ್ಲೋಬಲ್ ವಾರ್ ನಡೀತಾ ಇರೋವಂಥದ್ದು. ಗ್ಲೋಬಲ್ ವಾರ್ ನಡೀತಾ ಇರಬೇಕಾದಾಗ ಮಧ್ಯಪ್ರಾಚ್ಯ ಕೊಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇರಬೇಕಾದ್ರೆ ಕಾಂಗ್ರೆಸ್ನವ್ರಿಗೆ ಒಂದು ಅವ್ರಿಗೊಂದು ಹೇಳೋದನ್ನ ಕೇಳಿಸ್ಕೊಳ್ಳೋಂಥ ಪ್ರವೃತ್ತಿ ಇರಬೇಕಾಗುತ್ತೆ. ಅವ್ರು ಹೇಳಿದ್ದನ್ನು ನಾವು ಕೇಳಿದ್ದೀವಿ, ಮುಗಿದು ತಿಳ್ಬೇಕಾಗುತ್ತೆ. ಸರ್, ಇದು ಬಂದು ಯಾವುದೋ ಭಾರತ ಯುದ್ಧಕ್ಕೆ ಹೋಗಿ ಏರಿರೋವಂಥ ಯುದ್ಧ ಅಲ್ಲ. ಕೊಲ್ಲಿ ರಾಷ್ಟ್ರಗಳಲ್ಲಿ ಮತ್ತು ಅಮೇರಿಕ ಮತ್ತು ಇಸ್ರೇಲ್ ನಡೆಯುವಂಥ ಯುದ್ಧ. ಆದರೆ ಒಂದು ರಾಷ್ಟ್ರವಾಗಿ ಒಂದು ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳುವಂಥ ಪ್ರತಿಯೊಂದು ಇದನ್ನು ನಮ್ಮ ರಾಷ್ಟ್ರ, ನಮ್ಮ ಕೇಂದ್ರ ಸರ್ಕಾರ, ಮೋದಿಜಿಯವರು ಮಾಡಿರೋವಂಥದ್ದು. ಎಸ್ ಸರ್, ಹೇಳಿ ಸರ್, ಯಾರು ಇದಕ್ಕೆ ಹೊಣೆ? ಇದು ಹೊಣೆ ಆಗಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರನೇ. ಯಾಕೆಂದರೆ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಆಗುಹೋಗುಗಳನ್ನು ತಿಳಿದುಕೊಂಡು ಅದರಂತೆ ನಡ್ಕೊಬೇಕಾಗಿತ್ತು. ನಮಗೆ 90% LPG ಸಪ್ಲೈ ಆಗೋಂಥದ್ದು ಮಧ್ಯಪ್ರಾಚ್ಯ ದೇಶಗಳಿಂದ. ಆ LPG ಸಪ್ಲೈಯನ್ನು ನಾವು ಕಳ್ಕೊಂಡಿದ್ದೀವಿ. ಏನಂದರೆ ಇನ್ನೊಂದು LPG ಪ್ರೊಡಕ್ಷನ್ ಸಹ, ಯುದ್ಧದ ಕಾರಣ LPG ಪ್ರೊಡಕ್ಷನ್ ಸಹ ನಿಂತಿದೆ. ಇದು ಹೀಗೆ ಮುಂದುವರೆದ್ರೆ ಮುಂದೆ ಈ ವಾರ ನಾವು ಹೇಳ್ತಾ ಇದ್ದೀವಿ ಇಂಡಸ್ಟ್ರಿಯಲ್ ಗ್ಯಾಸ್ ಕೊಡಲ್ಲ ಮತ್ತು ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಇಲ್ಲ ಅಂತ, ಕೇವಲ ಮನೆಗೆ ಡೊಮೆಸ್ಟಿಕ್ ಗ್ಯಾಸ್ ಕೊಡ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದೀವಿ. ಈ ಯುದ್ಧದ ವಾತಾವರಣ ಹೀಗೆ ಮುಂದುವರೆದ್ರೆ ಮುಂದಿನ ವಾರದಿಂದ ಅಥವಾ ಇನ್ನೊಂದು 15 ದಿನದಲ್ಲಿ ಕೈಗಾರಿಕೆಗಳು ಶಟ್ಡೌನ್ ಆಗುತ್ತೆ, ನಂತರ ವಾಣಿಜ್ಯೋದ್ಯಮಗಳು ಶಟ್ಡೌನ್ ಆಗುತ್ತೆ, ಮತ್ತು ಹೋಟೆಲ್ ಉದ್ಯಮ ಶಟ್ಡೌನ್ ಆಗುತ್ತೆ. ಯಾಕೆಂದರೆ ಇವತ್ತು ಹೋಟೆಲ್ ಉದ್ಯಮ ಬೆಂಗಳೂರಿನೊಂದರಲ್ಲೇ ಸುಮಾರು 40,000ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದಾವೆ. ಆ ಉದ್ಯಮಗಳು ಬಂದಾಗೋದ್ರಿಂದ ಎಷ್ಟು ಜನರು ಅವರ ಉದ್ಯೋಗಗಳನ್ನು ಕಳ್ಕೊತಾರೆ. ಹೀಗೆ ನಾವು ನೋಡಿದ್ವಿ. ಈಗ ಏನು ಕೋವಿಡ್ ಬಂದಿತ್ತು, ಕೋವಿಡ್ ನಂತರ ಎಷ್ಟು ಜನ ಉದ್ಯೋಗ ಕಳ್ಕೊಂಡ್ರು. ಆ ನಂತರ ಆ ಬಿಸ್ನೆಸ್ಸನ್ನು ಮತ್ತೆ ಎದ್ದೇಳೋದಕ್ಕೆ ಸುಮಾರು 2-3 ವರ್ಷ ಆಯಿತು. ಸುಮಾರು ಜನ ಆತ್ಮಹತ್ಯೆ ಮಾಡಿಕೊಂಡ್ರು, ಸಾಲ ಮಾಡ್ಕೊಂಡಿರೋರು ಆತ್ಮಹತ್ಯೆ ಮಾಡಿಕೊಂಡ್ರು, ಬೆಂಗಳೂರನ್ನು ಬಿಟ್ಟು ಹೊರಗಡೆ ಓಡೋದ್ರು, ತಲೆಮರೆಸ್ಕೊಂಡ್ರು, ಏನೇನೋ ವಿಚಿತ್ರವಾದಂಥ ವಾತಾವರಣ ಕ್ರಿಯೇಟ್ ಆಗುತ್ತೆ. ಆದ್ದರಿಂದ ಮುಂದಿನ ದೂರದೃಷ್ಟಿ ಕೊರತೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ನಮ್ಮ ಇತಿಮಿತಿಯನ್ನು ತಿಳ್ಕೊಂಡು ನಮಗೆ ಬರಬೇಕಾದಂಥ ಗ್ಯಾಸ್ ಸಪ್ಲೈಯನ್ನು
ಅವರು ಕೂಡಲೇ ಕೇಂದ್ರಕ್ಕೆ ಪತ್ರ ಬರೀಬೇಕು, ಒತ್ತಾಯಿಸಬೇಕು. ನಮಗೆ ಹೆಚ್ಚು ಕಷ್ಟ ಇದೆ, ಅದಕ್ಕೆ ನಮಗೆ ಗ್ಯಾಸ್ ಸಪ್ಲೈ ಕೊಡಿ ಅಂತ ಕೇಳಬೇಕು. ಅದು ಅವರ ಕರ್ತವ್ಯ ಆಗಿರುತ್ತೆ. ಈಗ ನೋಡಿ, ನಮಗೆ ಬೇಕಾಗಿರ್ತಕ್ಕಂಥದ್ದು ಸುಮಾರು 33 ಮೆಟ್ರಿಕ್ ಟನ್ನು. ನಾನು ಪಕ್ಕಾ ಮಾಹಿತಿ ಕೊಡ್ತೀನಿ, ನಾವಿಲ್ಲೇನು ಗಲಾಟೆ ಮಾಡ್ಕೊಳ್ಳೋದು ಬೇಡ. ಎಸ್ ಮೇಡಮ್, ಅಡುಗೆ ಮನೆ ಸಮಸ್ಯೆ ಏನಾಗ್ತಿದೆ? ಅಲ್ಲ ಸರ್, ಇವತ್ತು ಅಡುಗೆ ಮನೆ ಸಮಸ್ಯೆ ಕೂಡ ಸಮಸ್ಯೆ ಆಗ್ತಿದೆ. ನಿಧಾನಕ್ಕೆ ಬರ್ತಾ ಇದೆ, ತೊಗೊಂಡ್ರೆ ಆಗ್ತಾ ಇಲ್ಲ, ಜೀವನ ಮಾಡೋದು ಹೇಗೆ ಅಂತ ಯೋಚನೆ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಹೋಟೆಲ್ ಉದ್ಯಮದಲ್ಲಿ ಇವತ್ತು ಕೂಲಿ ಮಾಡ್ಕೊಂಡು ಒಂದು ಹೋಟೆಲಲ್ಲೇ ಊಟ ಮಾಡಬೇಕಾಗಿತ್ತು, ಅಂಥವ್ರು ಇವತ್ತು ಉಪವಾಸ ಬೀಳ್ತಾ ಇದ್ದಾರೆ. ಏನು ಇವತ್ತು ಕೋವಿಡಲ್ಲಿ ಬರೀ ಹೊಟ್ಟೆನಲ್ಲಿ ಸಮಸ್ಯೆ ಒಳಗಡೆ ಒದ್ದಾಡ್ತಾ ಇದ್ರು, ಆ ಪರಿಸ್ಥಿತಿ ಇವತ್ತು ಬರ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ವಿದೇಶಾಂಗ ನೀತಿ ಪ್ರಕಾರ ಯುದ್ಧ ನಿಲ್ಲಿಸೋದಕ್ಕೆ ಏನು ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ನಿಲ್ಲಿಸಿ ಹೇಗೆ ಸಲಕರಣೆಯನ್ನು ನಮ್ಮ ದೇಶಕ್ಕೆ ಕೇಂದ್ರ ಸರ್ಕಾರ ಏನು ಉದ್ದೇಶಪೂರ್ವಕವಾಗಿ ಈ ಥರದ್ದು ತೊಂದರೆಯನ್ನು ಕೊಡ್ತಿದೆಯಲ್ಲ, ಅಲ್ಲಿ ಯುದ್ಧ ಆಯಿತು, ನಮಗೆ ಆರ್ಮಿಡ್ ಜಲಸಂಧಿಯಲ್ಲಿ 20%ಕ್ಕೂ ಹೆಚ್ಚು ನಮಗೆ LPG ಬರಬೇಕಾಗಿರ್ತಕ್ಕಂಥದ್ದು. ಇವತ್ತು ಇಡೀ ಜಗತ್ತಿನ ಸುಮಾರು 20 ಕಂಟ್ರಿಗಳು ಪರಸ್ಪರ ಯುದ್ಧವನ್ನು ಮಾಡ್ತಿದ್ದಾವೆ. ನಾವು ಗಲ್ಫ್ ರಾಷ್ಟ್ರವನ್ನು ಹೆಚ್ಚು ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು. ನಾನು ಅದಕ್ಕೆ ಹೇಳಿದೆ, ನಮ್ಮ ನೈಸರ್ಗಿಕ ಸಂಪತ್ತನ್ನು ಬಳಸ್ಕೋಬೋದು, ಕಲ್ಲಿದ್ದಲನ್ನು ಅನಿಲವಾಗಿ ಬಳಸ್ಕೊಳ್ತಕ್ಕಂಥದ್ದು, ಜೈವಿಕ ಅನಿಲವನ್ನು ಬಳಸ್ಕೊಳ್ತಕ್ಕಂಥದ್ದು, ಮತ್ತು LPG ಗ್ಯಾಸ್ ಸಿಗ್ತಕ್ಕಂಥ ನಿಕ್ಷೇಪಗಳನ್ನ ಹುಡುಕ್ತಕ್ಕಂಥದ್ದು. ಹಾಗಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. 2017ರಲ್ಲಿ ಕೂಡ ಇಂಡಿಯಾದಲ್ಲಿ ಕೂಡ ಒಂದಷ್ಟು ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟ ಒಂದು ಪಾಲಿಸಿಯನ್ನು ತಂದರು. ಅದು ಪಾಲಿಸಿಯಾಗಿ ಉಳಿದಿದೆ ವಿನ ಇವತ್ತು ಆ ಪಾಲಿಸಿ ಎಕ್ಸಿಕ್ಯೂಟ್ ಆಗಲಿಲ್ಲ ಅನ್ನೋದಕ್ಕೆ ಇವತ್ತು ಎಷ್ಟು ಎಫೆಕ್ಟ್ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಖಂಡಿತ ಸರ್, ಈ ಎಫೆಕ್ಟ್ ಆಗ್ತಾ ಇದೆ. ನಮ್ಮಲ್ಲಿ ಏನು ಮಾಡಬೇಕು, ನಮ್ಮಲ್ಲೇ ಉತ್ಪಾದನೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮನಗಣಬೇಕು ಕೇಂದ್ರ ಸರ್ಕಾರ. ಜೊತೆಗೆ ಈ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಒಂದಷ್ಟು ಫೋರ್ಸನ್ನು ತೊಗೊಂಡು ಬರಬೇಕು, ಅವ್ರ ಜೊತೆ ಮಾತಾಡಿ ಹೇಳಿ ಯುದ್ಧ ನಿಲ್ಲಬೇಕು ಅನ್ನೋದು ಒಂದು ಮಾತಾಡಬೇಕು. ಅಮೆರಿಕ ಆಗಿರ್ಬೋದು, ಇಸ್ರೇಲ್, ಇರಾನ್ಗಾಗಿರ್ಬೋದು ಮಾತಾಡಬೇಕು. ಯುದ್ಧದಿಂದ ಆಗ್ತಾ ಇರೋಂಥ ಸಮಸ್ಯೆಯಿಂದ ಇಡೀ ಬೆಲೆ ಏರಿಕೆ, ಜನಸಾಮಾನ್ಯರ ಪರಿಸ್ಥಿತಿ ಬೀದಿಗಿಳಿತಾ ಇದೆ. ಇವತ್ತು ಆಹಾರ ಇಲ್ಲದೆ ಸಾಯುವಂಥ ಹಾಹಾಕಾರ ಬರುವಂಥ ಸಂದರ್ಭ ಬಂದಿದೆ. ಮನೋರೆ, ಆತ್ಮನಿರ್ಭರ್ ಬಗ್ಗೆ ತಾವು ಮಾತಾಡ್ತೀರಾ, ಉದ್ದುದ್ದ ಭಾಷಣವನ್ನು ಮಾಡ್ತೀರಾ, ಗಂಟೆಗಟ್ಟಲೆ ಲೆಕ್ಚರಿಂಗನ್ನು ಕೊಡ್ತೀರಾ. ಆ ಆತ್ಮನಿರ್ಭರ್ ಬಗ್ಗೆ ಈಗ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ಈಗ ಅರ್ಥ ಆಗ್ತಿದೆಯಲ್ಲ, ಅದು ಪುಸ್ತಕದ ಬದನೆಕಾಯಿಯಾಗಿ ಉಳಿತಾ, ಅಥವಾ ಇಂಥ ಸಂದರ್ಭದಲ್ಲಿ ಆತ್ಮನಿರ್ಭರ್ ಏನಾದರೂ ಆಗಿದ್ದರೆ, ಇಂಥ ಸಂದರ್ಭದಲ್ಲಿ ನೀವು ಆಪ್ನವರು, ಕಾಂಗ್ರೆಸ್ನವರು, ಕಮ್ಯುನಿಸ್ಟರು, ಹೋಟೆಲ್ ಉದ್ಯಮದವರು ನಿಮ್ಮನ್ನು ದೂಷಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ ಅಲ್ವಾ? ಸರ್, ಇದಕ್ಕೆ ಮೂಲ ಕಾರಣಕರ್ತರು ಯಾರು ಅಂದರೆ ಕಾಂಗ್ರೆಸ್ಸಿಗರು. ಅಲ್ಲ, ರಾಜಕೀಯ ಮಾಡಬೇಡಿ. ಒಂದೇ ನಿಮಿಷ ಹೇಳ, ನಿಮ್ಮ ಸಮಸ್ಯೆ ಹೇಳಿ. ಒಂದೇ ನಿಮಿಷ. ಸಮಸ್ಯೆ ಇದೆ ಸರ್, ಸಮಸ್ಯೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅದು ಕೇಂದ್ರ ಸರ್ಕಾರ ಸಹ ಒಪ್ಕೊಂಡಿದೆ, ರಾಜ್ಯ ಸರ್ಕಾರ ಒಪ್ಕೊಂಡಿದೆ. ಅದನ್ನು ಎತ್ತಿಟ್ಕೊಂಡು ರಾಜ್ಯ ಸರ್ಕಾರ ರಾಜಕೀಯ ಮಾಡ್ತಿದೆ. ಏನಾದ್ರು ನೋಡಿ ಸರ್, ಈಗ ಮನೆ ಗೃಹ ಬಳಕೆ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನೊಂದು ಏನು ಅಂದರೆ ಜನಸಾಮಾನ್ಯರು ಸಹ ಅರ್ಥ ಮಾಡ್ಕೋಬೇಕು. ಜನಸಾಮಾನ್ಯರಿಗೆ ಕಾಂಗ್ರೆಸ್ಸಿಂದ ಆತಂಕ ಹುಟ್ಟಿದೆ. ಏನು ಅಂದರೆ ಬುಕ್ ಮೇಲೆ ಅದೊಂದು ಸ್ಟ್ರಕ್ ಆಗಿದೆ ಸರ್, ಅದರಿಂದ ಒಂದು ಸಮಸ್ಯೆ ಉಂಟಾಗಿದೆ. ಜೊತೆಗೆ ನೋಡಿ, ಈ ಕಳ್ಳ ಸಂತೆಯಲ್ಲಿ ಮಾರಾಟವಾಗ್ತಿದೆ ಸರ್. ಪ್ರತಿಯೊಂದು ಏಜೆನ್ಸಿಲಿ ನೋಡಿ, ಬ್ಲ್ಯಾಕಲ್ಲಿ 3,000, 4,000, 5,000 ಆ ರೀತಿ ಮಾರಾಟ ಆಗ್ತಿದೆ. ಅದರಿಂದ ಸಮಸ್ಯೆ ಆಗ್ತಿದೆ ಅಷ್ಟೇ. ಇದಕ್ಕೆ ಏನು ಗೊತ್ತಾ ಸರ್, ಕೇಂದ್ರದಿಂದ ಮಿಲಿಟರಿ ಕರ್ಸ್ಬಿಟ್ಟು ಹಿಡಿಯೋಕ್ಕಾಗುತ್ತಾ ಸರ್? ಲೋಕಲ್ ಇರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಪೊಲೀಸ್ ಅವ್ರು ಏನವ್ರೆ, ಅವ್ರ ವಿರುದ್ಧ ಅವರು ತನಿಖೆ ಮಾಡಿ ಅವ್ರನ್ನ ಹಿಡ್ದು ಯಾವ ಕಾನೂನು ರೀತಿ ಕ್ರಮ ಸೀಸ್ ಮಾಡಿದ್ರೆ ಸಮಸ್ಯೆ ಕಳ್ಳಸಂತೆಯಲ್ಲಿ ಏನೇ ನಡೀತಿದೆಯಲ್ಲ ಸರ್, ಅದಕ್ಕೆ ಪರಿಹಾರ ಸಿಕ್ಕಿದ್ರೆ ಜನಸಾಮಾನ್ಯರು ಆರಾಮಾಗಿ ಉಸಿರಾಡ್ಬೋದು. ಕಾಂಗ್ರೆಸ್ಸಿಗರು ಬದಲಿಗೆ ರಾಜಕೀಯ ಮಾಡೋದನ್ನ ಬಿಡಬೇಕು. ಅವ್ರು ಹೇಳ್ತಾರೆ, ನಿಮ್ಮ ಆರ್ಥಿಕ ನೀತಿ, ವಿದೇಶಾಂಗ ನೀತಿ ಫೇಲ್ಯೂರ್ ಆದರೆ ಈ ಥರ ಆಗುತ್ತೆ ಅಂತೇಳಿ. ನಾನು ಹೇಳ್ದೆ, ಈಗ ಆತ್ಮನಿರ್ಭರ್ ಬಗ್ಗೆ ನೀವು ಮಾತನಾಡ್ತೀರಾ, ಭಾಷಣ ಮಾಡ್ತೀರಾ. ಇವತ್ತು ಇಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಬಳಸ್ಕೊಂಡು ನಾವು ಇಂಥ ಸಂದರ್ಭದಲ್ಲಿ ನಾವು ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಇವತ್ತು ಜಗತ್ತಿಗೆ ಗೊತ್ತಾಗ್ತಿರ್ತಕ್ಕಂಥದ್ದು. ನಾವು ಗಲ್ಫ್ ರಾಷ್ಟ್ರಗಳಿಗೆ ಎಷ್ಟು ನಾವು ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನ್ನೋದು ಇವತ್ತು ಭಯ ಆಗುತ್ತೆ, ಹೌದಲ್ವಾ? ನಿಮಗೆ ಇನ್ನೊಂದು ಸ್ವಲ್ಪ ದಿವಸ, ಇನ್ನು 2 ವಾರ ಯುದ್ಧ ನಡೆದ್ರೆ ನಿಮ್ಮ ಮನೆಯಲ್ಲೂ ಕೂಡ ಗ್ಯಾಸ್ ಖಾಲಿ ಆಗುತ್ತೆ, ನಿಮ್ಮ ಹೆಂಡತಿ ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ನಾನು BJP ಅಂದರೆ ಸುಮ್ಮನೆ ಬಿಡಲ್ಲ ಅಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಎಸ್, ಅಲ್ಲಿ ಯುದ್ಧ ಆಗ್ತಿದೆ, ಹಲವಾರು ಕಾರಣಗಳಿರ್ತಕ್ಕಂಥದ್ದು. ಆದರೆ ನಾವು ಪೂರ್ವ ತಯಾರಿ ಅನ್ನೋದು ಇರಬೇಕಲ್ವಾ? ವಿದೇಶಾಂಗ ನೀತಿ, ಇಂಟೆಲಿಜೆನ್ಸು ಇವೆಲ್ಲವೂ ಕೂಡ ಇರೋದು ಯಾಕೆ ಹೇಳಿ? ಒಂದು ದೇಶದಲ್ಲಿ ಯುದ್ಧ ಆಗುತ್ತೆ, ಇಂಥ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಮೊದಲೇ ಅದನ್ನೆಲ್ಲ ತಿಳಿಸಿ ನಮಗೇನು ಬೇಕು ಅದನ್ನು ಸರಕು ಸಾಗಣೆ ವ್ಯವಸ್ಥೆಯನ್ನು ರೆಡಿ ಮಾಡ್ಕೋಬೇಕಲ್ವಾ? ಸರ್, ಇವತ್ತು ಇಡೀ ದೇಶದಲ್ಲಿ ಒಂದು ಉತ್ತಮ ಆರ್ಥಿಕತೆ ಇರೋದ್ರಿಂದಲೇ ಇವತ್ತು ಇಷ್ಟು ಒಂದು ಮ್ಯಾನೇಜ್ಮೆಂಟನ್ನು ಆಗ್ತಾ ಇರ್ತಕ್ಕಂಥದ್ದು. ಇಲ್ಲ ಅಂದರೆ ದೇಶದ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು. ಇದ್ರ ಜೊತೆಯಲ್ಲಿ ವಿದೇಶಾಂಗ ನೀತಿ ಒಳ್ಳೆ ಸಂಬಂಧ ಇರೋದ್ರಿಂದ, ಒಳ್ಳೆ ವ್ಯವಸ್ಥೆ ಇರೋದ್ರಿಂದ ಇವತ್ತು ನಿನ್ನೆ ಏನು 2 ಹಡಗುಗಳು ಅನಿಲ ಬಂತಲ್ಲ, ಆ ಒಂದು ಉತ್ತಮ ಸಂಬಂಧದಿಂದಲೇ ಇವತ್ತು ಬಂದಿರತಕ್ಕಂಥದ್ದು. ಸರ್, ಇವತ್ತು ಯುದ್ಧ ನಡೀತಾ ಇರತಕ್ಕಂಥದ್ದು ಅಮೆರಿಕ ಮತ್ತು ಇರಾನು. ಈ ಸಮಸ್ಯೆ ಅನ್ನೋದು ಭಾರತಕ್ಕೆ ಮಾತ್ರ ಒದಗಿ ಬಂದಿರತಕ್ಕಂಥದ್ದಲ್ಲ, ಇಡೀ ಪ್ರಪಂಚದಲ್ಲಿ ಯಾವ್ಯಾವ ದೇಶಗಳಿದೆ, ಯಾವ್ಯಾವ ಕಂಟ್ರಿಗಳಿದೆ, ಎಲ್ಲದಕ್ಕೂ ಸಮಸ್ಯೆ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಭಾರತ ಉತ್ತಮವಾಗಿ ಹ್ಯಾಂಡ್ಲ್ ಮಾಡ್ಕೊಂಡು
ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥಿತವಾದ ಸಪ್ಲೈಯನ್ನು ಮಾಡ್ಕೊಂಡು ಕೊಡ್ತಾ ಇದ್ರು. ಇವತ್ತು ಕಾಳಸಂತೆ ಅನ್ನೋದು ಸೃಷ್ಟಿಯಾಗಿದೆ ಸರ್. ಇವತ್ತು ನಾವು ದುಡ್ಡು ಕೊಟ್ಟರೆ ಸಿಗ್ತಾ ಇಲ್ಲ, ಆನ್ಲೈನ್ ಬುಕ್ ಮಾಡೋದು ಸಿಗ್ತಾ ಇಲ್ಲ ಅನ್ನೋದು. ಕಾಳಸಂತೆಯಲ್ಲಿ ಗ್ಯಾಸ್ ಹೆಂಗೆ ಸಿಗುತ್ತೆ ಕರೆ? ದುಡ್ಡು ಜಾಸ್ತಿ ಕೊಡ್ತೀವಿ ಅಂತಂದರೆ ಗ್ಯಾಸ್ ಸಿಗುತ್ತೆ, ದುಡ್ಡು ಕಮ್ಮಿ ಕೊಡ್ತೀವಿ ಅಂದರೆ ಸಿಗಲ್ಲ ಅಂದರೆ ಕಾರಣಕರ್ತರು ಇವತ್ತು ವಿರೋಧ ಪಕ್ಷ ಕಾಂಗ್ರೆಸ್ ಅವರು ಮತ್ತು ಆಮ್ ಆದ್ಮಿ ಇರ್ತಕ್ಕಂಥವ್ರು ಅವರು ಕಾಳಸಂತೆಯಲ್ಲಿ ಮಾರ್ತಾ ಇದ್ದಾರೆ. ಏನ್ರಿ ಇದು? ಉನ್ನಾರ ಇರ್ತಕ್ಕಂಥದ್ದು ವಿರೋಧ ಪಕ್ಷಗಳು ಇವತ್ತು ಕಾಳಸಂತೆ ಕೋರನ್ನ ಹುಟ್ಟಾಕ್ತಾ ಇರ್ತಕ್ಕಂಥದ್ದು ವಿರೋಧ ಪಕ್ಷಗಳು. ಸರ್, ನಾನು ಹೇಳಿದೆ ನಿಮಗೆ, ಭಾರತ ಸರ್ಕಾರದ ಸ್ಟ್ಯಾಂಡ್ ಏನು? ಇಸ್ರೇಲ್ ಪರವಾಗಿಯಾ, ಅಮೆರಿಕ ಪರವಾಗಿಯಾ, ಇರಾನ್ ಪರವಾಗಿಯಾ? ನಾವು ಯುದ್ಧದ ಪರವಾಗಿದ್ದೀವಾ, ಯುದ್ಧದ ವಿರುದ್ಧವಾಗಿದ್ದೀವಾ? ನಾವು ಇರಾನ್ ಪರವಾಗಿದ್ದೀವಾ ಅಥವಾ ಅಮೆರಿಕದ ಪರವಾಗಿದೆಯಾ? ಒಂದು ದೇಶ ವಸಾಹತುಶಾಹಿ ದೇಶ ಅಮೆರಿಕ ಹೇಳುತ್ತೆ 1 ತಿಂಗಳು ನೀವು ರಷ್ಯಾದಲ್ಲಿ ಖರೀದಿ ಮಾಡಿ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಏನು? ಸಂದೇಶ ಜಗತ್ತಿಗೆ ಏನಾಗುತ್ತೆ ಸರ್? ನಾವು ನನ್ನ ಪ್ರಶ್ನೆ ನೀವು ಉತ್ತರ ಕೊಡಬೇಕು. ಆಯ್ತು, ಯಾಕೆ ನಮ್ಮ ದೇಶವನ್ನ ಅಮೆರಿಕ ರೂಲ್ ಮಾಡ್ಬೇಕಾ? ನಾನು ನನ್ನ ಮನೆಗೆ ಬೇಕಾಗಿದ್ನ ಇವರು ಪ್ರಶ್ನೆ ಮಾಡಲ್ಲ. ಇವತ್ತು ಕೇಳ್ತಾ ಇದ್ದೀರಲ್ಲ, ಎಲ್ಲ ಏನ್ ಕೇಳ್ತಾ ಇದೀರಾ? ಈ ದೇಶದ ಪರವಾಗಿ ನಿಲ್ತೀರಾ, ಆ ದೇಶದ ಪರವಾಗಿ ನಿಲ್ತೀರಾ ಅಂತ ಕೇಳ್ತಾ ಇದೀರಾ. ನಾವ್ ಯಾವತ್ತಿಗೂ ಯಾವ ದೇಶದ ಪರವಾಗಿ ನಿಂತಿದೀವಿ ಅಂತ ಹೇಳ್ತಾ ಇಲ್ಲ. ನಾವ್ ಯಾವಾಗಿದ್ರು ಕೂಡ ಈ ದೇಶದ ಜನರ ಪರವಾಗಿ ನಿಂತಿರೋದು, ಈ ದೇಶದ ಜನದ ಪರವಾಗಿ ನಾನು ಕೇಳ್ತಿರೋದು ಫಾರಿನ್ ಪಾಲಿಸಿ ಬಗ್ಗೆ ನಾನು ಮಾತನಾಡ್ತಿದ್ದೀನಿ. ನೀವು ನನಗೆ ದಾರಿ ತಪ್ಸಕ್ ಬರಬೇಡಿ. ನಾನು ಫಾರಿನ್ ಪಾಲಿಸಿ ಬಗ್ಗೆ ಮಾತಾಡ್ತೀನಿ. ಈ ದೇಶ ಆ ದೇಶ ಅಲ್ಲ. ನಿಮ್ಮ ಫಾರಿನ್ ಪಾಲಿಸಿ ನೀವು ಇರಾನ್ ಜೊತೆ ಇದ್ದೀರಾ, ಇಸ್ರೇಲ್ ಜೊತೆ ಇದ್ದೀರಾ, ಅಮೆರಿಕ ಜೊತೆ ಇದ್ದೀರಾ. ಒಂದು ದೇಶ ನಮಗೆ ರಷ್ಯಾದಿಂದ ಖರೀದಿ ಮಾಡಿದೆ ಅಂತ ಹೇಳಿದ್ರೆ ಇದು ನೀವು ಒಪ್ತೀರಾ? ಭಾರತದ ವಿದೇಶಾಂಗ ನೀತಿ ಯಾವ ತರ ಇದೆ ಅಂತ ಹೇಳಿದ್ರೆ, ಪ್ರತಿಯೊಂದು ದೇಶನೂ ಕೂಡ ಭಾರತದ ಸ್ನೇಹ ಕೇಳ್ಕೊಂಡು ಬರ್ತಾ ಇದೆ. ಅದ್ರಲ್ಲಿ ಹೋಗ್ಬಿಟ್ಟು ನಾವು ಯಾವ್ದೋ ಒಂದು ಬೇಕಂತ ಹೇಳ್ಬಿಟ್ಟು ಯಾವ್ದೋ ಒಂದು ದೇಶ ಯುದ್ಧದಲ್ಲಿ ನಾವು ಸಿಗಾಕೊಂಡು ನಮ್ಮ ದೇಶದ ಜನಕ್ಕೆ ಆತಂಕ ತರುವಂತ ವಿಷಯ ನಾವು ಮಾಡಕ್ ಹೋಗಲ್ಲ. ನಮ್ಮ ದೇಶದಲ್ಲಿ ನಮ್ಮ ನಾಯಕತ್ವ ಯಾವ ತರ ಇದೆ ಅಂತ ಹೇಳಿದ್ರೆ, ಇವತ್ತು ಜಗತ್ತಿನಲ್ಲಿ ಎಲ್ಲಾ ದೇಶಗಳು ಏನಂತೇಳಿ ಒಂದಲ್ಲ ಒಂದು ರೀತಿ ಯುದ್ಧಗಳಲ್ಲಿ ತೊಡಗಿಸ್ಕೊಂಡಿದೆ. ಒಂದು ಆಂತರಿಕ ಯುದ್ಧ ಆಗಿರ್ಬೋದು, ಈಚೆ ಆದ್ರೂ ಯುದ್ಧ, ಬೇರೆ ದೇಶದ ಮೇಲೆ ಯುದ್ಧ ಮಾಡ್ಬೋದು. ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಜನರು ಆರಾಮಾಗೆ ಮಲಗಿದ್ದಾರೆ ಮನೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶದ ನಾಯಕತ್ವ ಮತ್ತೆ ನಮ್ಮ ಆರಾಮಾಗೆ ಮಲಗಿದಾರ ನಮ್ಮ ದೇಶದ ಜನ. ಅವ್ರು ಹೇಳಿದ ಪ್ರಕಾರ ನಮಗೆ ಫಸ್ಟ್ ಆಫ್ ಆಲ್ ಜಸ್ಟಿಸ್ ಬೇಕು. ಖಂಡಿತವಾಗ್ಲೂ ಆರಾಮಾಗಿ ಮಲಗಿಲ್ಲ. ಯಾವ ರೀತಿ ಆರಾಮಾಗಿ ಮಲಗಿದ್ದಾರೆ ಸರ್? ಒಂದು ಎಂಪ್ಲಾಯ್ಮೆಂಟು ಪ್ರಾಬ್ಲಮ್ಮು, ಅನ್ಎಂಪ್ಲಾಯ್ಮೆಂಟು, ಈ ಥರ ಗ್ಯಾಸು ಎಲ್ಲನೂ ಗ್ಲೋಬಲಲ್ಲಿ ಡಿಪೆಂಡ್ ಆಗ್ತಾ ಇದ್ದಾರೆ. ಇದೇ ಬಯೋಗ್ಯಾಸು ಏನಾದರೂ ಅವರು ಒಂದು 2 ತಿಂಗಳು ಮುಂಚೆ 3 ತಿಂಗಳು ಮುಂಚೆ ಪ್ಲ್ಯಾನ್ ಮಾಡಿದರೆ 31 ದಿನದಲ್ಲಿ ಬಯೋಗ್ಯಾಸ್ ಉತ್ಪನ್ನವಾಗಿ ಎಷ್ಟೋ ಮನೆಗಳಿಗೆ ಪೈಪ್ಲೈನ್ ಮುಖಾಂತರ ಇದಾಗ್ಬೋದಾಗಿತ್ತು, ಸಪ್ಲೈ ಆಗ್ಬೋದಾಗಿತ್ತು. ಇದರಿಂದ ಎಷ್ಟು ಉದ್ಯೋಗ ಅವಕಾಶ ಕೊಡ್ಬೋದು? ನಿಮ್ಮ ವಾದ ಏನು? ಇಲ್ಲ, ನಾವು ಎಲ್ಲ ರಾಷ್ಟ್ರಗಳ ಜೊತೆ ಚೆನ್ನಾಗಿದ್ವಿ, ಆ ಸಂಬಂಧದಿಂದ 2 ಹಡಗು ಬರ್ತದೆ. 2 ಹಡಗು 90,000 ಮೆಟ್ರಿಕ್ ಟನ್ ತರ್ತಾ ಇದೆ. 2 ಹಡಗು ಅಷ್ಟೇ, ಒಂದೊಂದು ಹಡಗಲ್ಲಿ 90,000 ಮೆಟ್ರಿಕ್ ಟನ್. ನಮಗೆ ಒಂದು ದಿನಕ್ಕೆ ಬೇಕಾಗಿರ್ತಕ್ಕಂಥ ಈ ದೇಶಕ್ಕೆ 80,000 ಮೆಟ್ರಿಕ್ ಟನ್ ಗ್ಯಾಸ್ ಅಂತ ತಮಗೆ ಗೊತ್ತಿರಲಿ. ಅದು ಬಿಟ್ಟು ನೀವು, ನಾನು ಹೇಳ್ತಿದ್ದು ವೈಜ್ಞಾನಿಕವಾಗಿ, ರಚನಾತ್ಮಕವಾಗಿ, ಆರ್ಥಿಕತೆಯಿಂದ, ವಿದೇಶಾಂಗ ನೀತಿಯಿಂದ ನೀವು ಚರ್ಚೆ ಮಾಡಿ. ಇದಕ್ಕೆ ರಾಜಕಾರಣ ಮಾಡಲ್ಲ. ನಮ್ಮ ದೇಶಕ್ಕೆ ನೀವು 80,000 ಮೆಟ್ರಿಕ್ ಟನ್ ಅಂತ ಹೇಳ್ತಾ ಇದ್ದೀರಿ. ಸ್ವದೇಶಿಯಲ್ಲಿ ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ? 40% ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ. 60% ರೀ, ಮಾಹಿತಿ ತಿಳ್ಕೊಂಬರ್ರಿ. ಸುಮ್ಮನೆ ಬುಳ್ಳೆ ಬಿಡಬೇಡಿ. ಬಂದಿಲ್ಲಿ ನನಗೆ ಗೊತ್ತಿದೆ, ನಾನು ಸುಮ್ಮನೆ ಬುಳ್ಳೆ ಬಿಡಲ್ಲ. 40% ಪ್ರೊಡಕ್ಷನ್ ಆಗುತ್ತೆ. ಇನ್ನು ಬೇಕಾಗಿರೋದು 60% ನಮಗೆ ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ಈಗ ನಮಗೆ 3 ಹಡಗು ಬಂದಿದೆ. ಅದು ನಂದಾದೇವಿ, ಶಿಲಾಂಗ್ ಆಗಿರ್ಬೋದು, 3 ಹಡಗು ಬರ್ತಾ ಇದೆ. ಪ್ರಪ್ರಥಮ ಬಾರಿಗೆ ಇವತ್ತು ಭಾರತ ಸಮಸ್ಯೆನಲ್ಲಿದ್ದಾಗ ನಮ್ಮ ನೌಕೆಗಳು, ಯುದ್ಧ ನೌಕೆಗಳು ಹೋಗಿ ಹರ್ಮೂಜ್ ಜಲಸಂಧಿಯ ಮುಖಾಂತರ ನಮ್ಮ ನೌಕೆಗಳು ಆರಾಮಾಗಿ ಬರ್ತಾ ಇದ್ದಾವೆ. ಯಾವುದೇ ದೇಶದ ಹಡಗುಗಳು ಆಚೆ ಹೋಗ್ತಾ ಇಲ್ಲ. ಇದಕ್ಕೆ ಕಾರಣ ಈ ದೇಶ ತುಂಬಾ ಆರ್ಥಿಕವಾಗಿ ಹಾಗೂ ಸದೃಢವಾದ ಕೈಗಳಲ್ಲಿರೋದಕ್ಕೆ ಕಾರಣ. ಇದೇ ರೀತಿ 1991 ಸಮಸ್ಯೆ ಆದಾಗ 91ರಲ್ಲಿ ಬರೀ 5 ದಿವಸಕ್ಕೆ ನಮ್ಮ ಹತ್ರ ಸ್ಟಾಕ್ ಇರಲಿಲ್ಲ. 5 ದಿವಸಕ್ಕೆ ಪೆಟ್ರೋಲ್ ಹಾಕಾರ ಆಗೋಗಿತ್ತು. ಇವತ್ತು ನಾವು ಸ್ಟಾಕ್ ಇಟ್ಕೊಂಡಿರ್ತಕ್ಕಂಥದ್ದು 75-80 ದಿವಸದವರೆಗೂ ಆಯಿಲ್ ಅನ್ನು ನಾವು ಇಟ್ಕೊಂಡಿದ್ದೀವಿ. ಅದೇ ಕಾರಣಕ್ಕೋಸ್ಕರ ಭಾರತದ ಆಯಿಲ್ ರೇಟ್ ಜಾಸ್ತಿ ಆಗಿಲ್ಲ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿಲ್ಲ. ಇನ್ನು ಗ್ಯಾಸ್ ರೇಟ್ 60 ರೂಪಾಯಿ ಮಾರಿದ್ರಲ್ಲ, ಅದೇನದು? ನಾನು ಹೇಳ್ತೀನಿ, ಸರ್, ನಾವು LPG ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಮ್ಯಾಕ್ಸಿಮಮ್. ಆದರೆ ಆಯಿಲ್ ಪ್ರೊಡಕ್ಷನ್ ನಮ್ಮಲ್ಲಿ ಇರೋದ್ರಿಂದ, ಅಂದರೆ ರಿಸರ್ವ್ ಇರೋದ್ರಿಂದ 75 ದಿವಸದವರೆಗೂ ಸಮಸ್ಯೆ ಇಲ್ಲ. LPG ಹೇಳಿದ್ರಿ ಸರ್, LPG ಸಮಸ್ಯೆ ಆಗಲಿಕ್ಕೆ ಕಾರಣ ಏನು? ಈ ದೇಶದ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಆ ದೇಶಗಳಲ್ಲಿ, ರಾಜ್ಯಗಳಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಇಲ್ಲಿ ಕಾಳಸಂತೆಯಲ್ಲಿ ಮಾರುಕಟ್ಟೆ ಮಾಡ್ತಾ ಇರ್ತಕ್ಕಂಥದ್ದು ಯಾರು? ಕಾಂಗ್ರೆಸ್ನವರು. ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಇಲ್ಲ, ಮಧ್ಯಪ್ರದೇಶದ ಸಮಸ್ಯೆ ಇಲ್ಲ, ಗುಜರಾತ್ ಅಲ್ಲಿ ಇಲ್ಲ, ರಾಜಸ್ಥಾನದಲ್ಲಿ ಇಲ್ಲ, ಬೆಂಗಳೂರಲ್ಲಿ ಆಗ್ತಾ ಇದೆ, ಹೈದರಾಬಾದ್ ಅಲ್ಲಿ ಆಗ್ತಾ ಇದೆ, ಹಿಮಾಚಲ್ ಪ್ರದೇಶದಲ್ಲಿ ಆಗ್ತಾ ಇದೆ. ಲೂಟಿಕೋರ್ ಯಾರು? ಗ್ಯಾಸ್ ಕದೀತಾ ಇರೋರು ಯಾರು? ಕಾಂಗ್ರೆಸ್ನವರು. ಈಗ ಕಾಂಗ್ರೆಸ್ನವರು ಗ್ಯಾಸ್ ಕದೀತಿದ್ದಾರೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಮಹಾರಾಷ್ಟ್ರದಲ್ಲಿ ಇಂಥ ಸಮಸ್ಯೆ ಇಲ್ಲ, ಮಧ್ಯಪ್ರದೇಶದಲ್ಲಿ ಇಂಥ ಸಮಸ್ಯೆ ಇಲ್ಲ, ರಾಜಸ್ಥಾನ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಈ ಥರ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರು ಸನ್ಮಾನ್ಯರು.
ಮಹಾರಾಷ್ಟ್ರದಲ್ಲಿ LPG ಬಳಕೆ 5%, ಬರೀ 5% ಅಲ್ಲಿ ಸಿಗ್ತಾ ಇರೋದು. ನಮ್ಮ ಕರ್ನಾಟಕದಲ್ಲಿ 14% ಸಿಗ್ತಾ ಇರೋದು. ಹಾಗಾಗಿ ಯಾವುದೇ ಪ್ರಾಪರ್ ವಿದೇಶಿ ನೀತಿ ಇಲ್ಲದೆ, ಯಾಕಂದರೆ ಇಡೀ ಭಾರತ ದೇಶದ LPG ಇವತ್ತು 70% ನಾವು ಗಲ್ಫ್ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಅಂದರೆ 33.1 ಮಿಲಿಯನ್ ಟನ್ ಅಷ್ಟು ಇಲ್ಲೇ ನಾವು ಬಳಕೆ ಮಾಡ್ತಾ ಇದ್ದೀವಿ. ಇಂಥದ್ರಲ್ಲಿ ಯಾವುದೇ ವಿದೇಶಿ ನೀತಿ ಇಲ್ಲ, ಅಲಿಪ್ತ ನೀತಿಗಳನ್ನು ಇವರು ತಗೊಂಡಿಲ್ಲ. ನೋಡಿ, ಕಳೆದ ನಿಮ್ಮ ಇತಿಹಾಸ ತೆಗೆದು ನೋಡಿದ್ರೆ ಇರಾನ್ ದೇಶ ಯಾವ ರೀತಿ ಭಾರತ ದೇಶಕ್ಕೆ ಸಹಾಯ ಮಾಡಿತ್ತು, ಯಾವ್ಯಾವ ರೀತಿಯಲ್ಲಿ, ಅದು ರೂಪಾಯಿನಲ್ಲಿ ವ್ಯವಹಾರ ಆಗಿರ್ಬೋದು ಅಥವಾ ಅಕ್ಕಿ ತೊಗೊಂಡು ಅವರು ಪೆಟ್ರೋಲ್ ಮತ್ತು LPG ಕೊಡುವಂತಾಗಿರ್ಬೋದು. ಇಂತಹ ಕಷ್ಟದ ಕಾಲದಲ್ಲಿ ಬಂದು ಅವರು ಯುಕೋ ಬ್ಯಾಂಕ್ಗೆ 56,000 ಕೋಟಿ ರೂಪಾಯಿ ಅವಾಗ ಅವರು ಹಣವನ್ನು ರೂಪಾಯಿ ಮೂಲ್ಯದಲ್ಲಿ ಇಟ್ಟಿದ್ರು. ಡಾಲರಲ್ಲಿ ಅವರು ವ್ಯವಹಾರ ಮಾಡಿರಲಿಲ್ಲ. ಇಂತಹ ಒಂದು ರಾಷ್ಟ್ರದ ಒಬ್ಬ ರಾಷ್ಟ್ರ ನಾಯಕ ತೀರ್ಕೊಂಡ್ರೆ ಆ ರಾಷ್ಟ್ರ ನಾಯಕನಿಗೆ ಸಂತಾಪ ಸೂಚನೆ ಮಾಡುವಂಥ ಒಂದು ಸೌಜನ್ಯ ಈ ದೇಶದ ಪ್ರಧಾನಮಂತ್ರಿಗಿಲ್ಲ. ಈ ದೇಶದ ಪ್ರಧಾನಮಂತ್ರಿ ವಿಶ್ವಗುರು ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಒಂದು ವಿದೇಶಿ ನೀತಿ ಇಲ್ಲ, ಅಲಿಪ್ತ ನೀತಿಯನ್ನು ಇವರು ಅಳವಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇವತ್ತು ನೋಡಿ, ಇಸ್ರೇಲ್ ಜೊತೆಯಲ್ಲಿ ಇವರು ಹೋಗಿದ್ದಾರೆ. ಇಡೀ ಅಮೇರಿಕಾದ ಮಿತ್ರ ರಾಷ್ಟ್ರಗಳು ಇವತ್ತು ಅಮೇರಿಕ ತೆಗೆದುಕೊಂಡಂತಹ ಹೆಜ್ಜೆಯ ವಿರುದ್ಧವಾಗಿ ಇವತ್ತು ಎಲ್ಲ ರಾಷ್ಟ್ರಗಳು ನಾವು ಅವ್ರಿಗೆ ಈ ಯುದ್ಧದಲ್ಲಿ ಸಹಾಯ ಮಾಡಲ್ಲ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯ ನಿಲುವು ಏನು, ದೇಶದ ವಿದೇಶಿ ನೀತಿಯ ವಿದೇಶಾಂಗ ಸಚಿವರ ನಿಲುವೇನು, ಏನೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಹಾಗಾಗಿ ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂಥ ಒಂದು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಈ ದೇಶದ ದಿನನಿತ್ಯದ ಏನು ವಸ್ತುಗಳಿದೆ ಅದರ ಬೆಲೆ ಏರಿಕೆ ಆಗ್ತಾ ಇದೆ. ಇವತ್ತು ಮಹಿಳೆಯರು ಗ್ಯಾಸ್ ಇಲ್ಲದೆ ಇರೋದ್ರಿಂದ, ಕೊರತೆಯಿಂದ ಬಳಲ್ತಾ ಇದ್ದಾರೆ. ಇದನ್ನು ಅವರು ಭಾಳ ಬೇಗ ಇತ್ಯರ್ಥ ಮಾಡಬೇಕು, ಇಲ್ಲದ್ರೆ ಈ ದೇಶದ ಜನ ಇದಕ್ಕೆ ತಕ್ಕ ಉತ್ತರ. ಕಾಂಗ್ರೆಸ್ ಆಡಳಿತ ರಾಜ್ಯಗಳಲ್ಲಿ ಇಂಥ ಅಭಾವ ಸೃಷ್ಟಿಯಾಗಿದೆ, ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅಂತೇಳಿ ಆರೋಪವನ್ನು ಮಾಡ್ತವ್ರೆ. ಸರ್, ಈಗ BJPಗರು ವಾಟ್ಸಪ್ ಯೂನಿವರ್ಸಿಟಿಲಿ ಓದ್ಕೊಂಡ್ಬಂದ್ಬಿಟ್ಟು ಈ ಥರ ಕತೆ ಹೇಳ್ತಾ ಇದ್ದಾರೆ. ಕಾರಣ ಬಂದು ಉತ್ತರ ಭಾರತದಲ್ಲಿ ಹೈಯೆಸ್ಟ್ ಗ್ಯಾಸ್ ಗಾಡಿನೇ ಕಳ್ತನ ಆಗಿದೆ, ಅಂದರೆ ಲೋಡ್ ಕೊಡೋ ಗಾಡಿ ಕಳ್ತನ ಆಗಿದೆ. ಆಮೇಲೆ ಸೈಕಲಲ್ಲಿ ಗ್ಯಾಸ್ ಕಲೆಕ್ಟ್ ಮಾಡೋ ಅಷ್ಟೊತ್ತಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಥರ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ನಮ್ಮ ಸ್ನೇಹಿತರು ಹೇಳಿದ್ರು, BJP ವಕ್ತಾರರು, ಎಲ್ಲೂ ಇಲ್ಲ, ಬರೀ ಕರ್ನಾಟಕದಲ್ಲಿ ನಾವು ಇರೋದೇ 4-5 ರಾಜ್ಯದಲ್ಲಿ ಅಷ್ಟೇ. ಇಲ್ಲಿ ಮಾತ್ರ ಎಲ್ಲಿ ಸಮಸ್ಯೆ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಹೋಟ್ಲು ಮುಚ್ಚಿ 5-6 ದಿನ ಆಗಿದೆ, ಸಂಪೂರ್ಣ ಮುಚ್ಚಿ. 100 ವರ್ಷದ ಹಳೆ ಶಿವಾಜಿ ಹೋಟ್ಲುಗಳು ನಾನ್ ವೆಜ್ ಆಗ್ಬೋದು, ವೆಜ್ ಆಗ್ಬೋದು, ಮರಾಠ ಹೋಟ್ಲುಗಳು ಮುಚ್ಚಿದೆ. ಯಾವಾಗ ಅವಲಂಬಿತವಾಗಿ ನಮ್ಮ ಭಾರತ ರಾಷ್ಟ್ರ ಅಮೆರಿಕನ ಅತಿ ಹೆಚ್ಚು ಅವಲಂಬಿತ ಆಯ್ತಾ, ಆ ಒಂದು ಉಪಕಾರನೇ ಇವತ್ತು ನಾವು ಅನುಭವಿಸ್ತಾ ಇದೀವಿ. ಎಲ್ಲ ಹೋಟ್ಲುಗಳು ಮುಚ್ಚಿರೋದು, ಭಾರತದಲ್ಲಿ ಗ್ಯಾಸ್ ಕೊರತೆ ಆಗಿರೋ, ಅಂದರೆ ಕಚ್ಚಾ ತೈಲ ನಮಗೆ ಬರದೇ ಇರೋ ಕಾರಣನೇ ಅಮೆರಿಕ. ಯಾಕೆ ಹೇಳಿ, ರೇಟ್ ನಿರ್ಧಾರ ಮಾಡೋದು ಅಮೆರಿಕ. ಎರಡನೇ ವಿಚಾರ, ಯುದ್ಧ ನಿಲ್ಲಿಸೋದು. ಬೇಕಾದ್ರೆ 4-5 ಉದಾಹರಣೆ ಕೊಡ್ತೀನಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಿರ್ತಕ್ಕಂಥ ನಾವು ಗಲ್ಫ್ ರಾಷ್ಟ್ರಗಳನ್ನು ಅದರ ಅವಶ್ಯಕತೆ ನಮಗೆ ಇರ್ತಕ್ಕಂಥದ್ದು, ನಾವೇ ಅಲ್ಲೇ ಆಯಿಲ್ ಪರ್ಚೇಸ್ ಮಾಡ್ತಿದ್ದು, ಗ್ಯಾಸ್ ಪರ್ಚೇಸ್ ಮಾಡ್ತಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಕೂಡ ಮತ್ತು ರಾಜಕೀಯ ಪಕ್ಷಗಳು ಕೂಡ ಸರ್ಕಾರದ ಬೆನ್ನಿಗೆ ನಿಂತ್ಕೋಬೇಕಲ್ವಾ? ಅದು ಬಿಟ್ಟು ನೀವು ರಾಜಕೀಯ ಕಾರಣಕ್ಕಾಗಿ ಅವ್ರನ್ನ ದೋಷಣೆ ಮಾಡ್ತಕ್ಕಂಥದ್ದು ಅಥವಾ ರಾಜಕೀಯ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಆರೋಪಗಳನ್ನ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಭಾರತೀಯ ಜನತಾ ಪಕ್ಷದವರ ಆಗ್ರಹ. ಸರ್, ನಾವೊಂದು ರಾಜಕೀಯ ಪಕ್ಷವಾಗಿ ಒಂದು ಆಡಳಿತ ಪಕ್ಷವನ್ನು ನಾವು ಕ್ವಶನ್ ಮಾಡೋಕ್ಕೆ ನಮಗೆಲ್ಲ ರೈಟ್ಸ್ ಇದೆ. ನಾವು ಅಧಿಕಾರದಲ್ಲಿದ್ದಾಗ ಜನಪರವಾದಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ನಾವು ಆಹಾರ ಭದ್ರತೆ ಕಾಯ್ದೆಯನ್ನು ತಂದಿದ್ದೀವಿ, ನಾವು ಮನ್ರೇಗಾ ತಂದ್ವಿ, ನಾವು ಲಿಬರೈಸೇಷನ್ಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ. ನಾವು ಏನಂತಾರೆ ಲೈಸೆನ್ಸ್ ರಾಜ್ನ ತೆಗೆದು ನಾವು ಲಿಬರೈಸೇಷನ್ ಮಾಡಿ ಓಪನ್ ಎಕಾನಮಿ ಮಾಡಿದ್ವಿ. ನಾವು ಎಲ್ಲ ರಾಜ್ಯಗಳ ಜೊತೆ, ಎಲ್ಲ ದೇಶಗಳ ಜೊತೆ ನಮ್ಮ ಸಂಬಂಧ ಚೆನ್ನಾಗಿರಬೇಕು ಅಂತೇಳಿ ನಾವು ಫಾರಿನ್ ಪಾಲಿಸಿನ ಚೆನ್ನಾಗಿ ಮಾಡಿದ್ವಿ. ಇವತ್ತು ಆ ಫಾರಿನ್ ಪಾಲಿಸಿನ ನಮ್ಮ ಏನಂತಾರೆ ಪ್ರಸಿದ್ಧವಾದ 56 ಇಂಚಿನ ಪ್ರಧಾನಿಗಳು ಏನು ಹೇಳ್ತಾರೆ, ಝೀವುಜೂರ್ ಅನ್ನೋ ಅಂತ ಕೇಳಿಸ್ಕೊಡ್ರಿ, ನಿಮ್ಮ ಪ್ರಧಾನಿಯವರು ಝೀವುಜೂರ್ ಅನ್ನೋ ಅಂತ ಪಾಲಿಸಿನ ಪಾಲನೆ ಮಾಡ್ತಾ ಇದ್ದಾರೆ ಹೊರತು ಅವರು ದಿಟ್ಟತನದಿಂದ ನನಗೆ ಏನು ಬೇಕು, ನನ್ನ ದೇಶಕ್ಕೆ ಏನು ಬೇಕು ಅನ್ನೋ ಕೇಳುವಂತ ದಿಟ್ಟತನ ಪ್ರಧಾನಮಂತ್ರಿಗಳಿಗಿಲ್ಲ. ಅದು ವಿಪರ್ಯಾಸ. ನಾವು ಪ್ರಜೆಗಳಾಗಿ ಹುಟ್ಟದಂತ, ನಾವು ಪ್ರಜೆಗಳಾಗಿ BJP ಪಕ್ಷದವ್ರನ್ನ ಕೇಳ್ತಾ ಇದ್ದೀವಿ, ನೀವು ಪ್ರಜೆಗಳಲ್ವಾ? ನಿಮಗೆ ಪ್ರಜಾಸತ್ತಾತ್ಮಕ ಬೆಲೆ ಇಲ್ವಾ? ನಿಮಗೆ ಸಾರ್ವಭೌಮತ್ವ ಮೇಲೆ ಬೆಲೆ ಇಲ್ವಾ? ನೀವು ಜನರಿಗೋಸ್ಕರ ಜನರು ಏನು ಬೇಕು ಅನ್ನೋದನ್ನ ಕೇಳೋಂಥ ನಿಮಗೆ ನೈತಿಕತೆ ಇಲ್ವಾ? ಇವತ್ತು ಜನ ಕಷ್ಟಪಡ್ತಾ ಇದ್ದಾರೆ. ಆಯ್ತು, ನಾನು ಇದೇ ಎಕ್ಸಾಂಪಲ್ ನೀವು ಕೇಳಿದ್ರಲ್ವಾ, ನಾವು ಆಡಳಿತ ಪಕ್ಷದಲ್ಲಿ ಇಲ್ಲ, ಇವತ್ತು ಆಡಳಿತ BJP ಅವ್ರು ಮಾಡ್ತಿದ್ದಾರೆ ಕೇಂದ್ರದಲ್ಲಿ. ಅವರಿಗೆ ಯಾವ ನೀತಿಗಳನ್ನು ಎಲ್ಲಿ ತರಬೇಕು ಅನ್ನೋ ಕನಿಷ್ಠ ಜ್ಞಾನ ಕೂಡ ಇಲ್ಲ. ನಾವು ಇದನ್ನೇ ಹೇಳ್ತೀವಿ. ನಾವು 2008ರಲ್ಲಿ ಇದೇ ಥರ ನಮಗೆ ಎಕನಾಮಿಕ್ ಪ್ರಾಬ್ಲಮ್ ಆದಾಗ ನಾವು ಅವತ್ತು ಏನೇನು ಕಾರ್ಯಕ್ರಮಗಳನ್ನ ತಗೊಂಡಿದ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ. ನಾವು ಅವತ್ತು ಆಯಿಲ್ ಬಾಂಡ್ಸ್ನ ಮಾಡಿದ್ವಿ. ಆಯಿಲ್ ಬಾಂಡ್ಸ್ನ ಏನಕ್ಕೆ ಮಾಡಿದ್ವಿ ಅಂತಂದರೆ, ಜನರ ಮೇಲೆ ತೆರಿಗೆ ಹೋಗಬಾರ್ದು, ಜನರ ಮೇಲೆ ಆ ಟ್ಯಾಕ್ಸ್ ಹೋಗಬಾರ್ದು, ಜನರಿಗೆ ಕಷ್ಟ ಆಗಬಾರ್ದು. ಆ ಆಯಿಲ್ ಬಾಂಡ್ಸ್ನ ನಾವು ಸರ್ಟನ್ ಪೀರಿಯಡಲ್ಲಿ ನಾವು ಅದನ್ನು ವಾಪಸ್ಸು ಆಯಿಲ್ ಕಂಪನೀಸ್ಗೆ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ, ಜನರ ಮೇಲೆ
ಹೊರೆ ಬೀಳಬಾರ್ದು ಅಂತೇಳಿ ನಾವು ಅವತ್ತು ಆ ಕಾರ್ಯಕ್ರಮಗಳನ್ನ ತಗೊಂಡಿದ್ದು. ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ BJP ಪಕ್ಷದವರು ಒಂದು ಅರ್ಥ ಮಾಡ್ಕೋಬೇಕು, ಇದು ಅಟ್ಟರ್ ಫೇಲ್ಯೂರ್ ಆಫ್ ಎನರ್ಜಿ ಸೆಕ್ಯೂರಿಟಿ. ಎಸ್ ಸರ್ ಒಟ್ಟಾರೆ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅವ್ರು ಹೇಳ್ತಾರೆ ಇದಕ್ಕೆ ಒಂದು ಇವತ್ತಿನ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ಈ ದೇಶದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನು ತುರ್ತಾಗಿ ಕರಿಬೇಕು. ಎದುರಾಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕೆ ಇಡೀ ದೇಶದ ಒಕ್ಕೊರಲ ಒಂದು ಅಭಿಪ್ರಾಯವನ್ನು ಪಡಿಬೇಕಾಗುತ್ತೆ. ಜೊತೆಯಲ್ಲಿ ಇವತ್ತು ಗ್ಯಾಸ್ ಸಮಸ್ಯೆ ಬರೀ ಬೆಂಗಳೂರಿಗೋ ಕರ್ನಾಟಕಕ್ಕೂ ಬಂದಿಲ್ಲ, ಇಡೀ ದೇಶಕ್ಕೆ ಬಂದಿದೆ. ಇಡೀ ದೇಶದ ಎಲ್ಲ ಕಡೆ ಒಂದು ಕಡೆ ಕೃತಕ ಅಭಾವವನ್ನು ಕೂಡ ಸೃಷ್ಟಿಯಾಗ್ತಾ ಇದೆ. ಇದನ್ನ ತಡೆಗಟ್ಟಲಿಕ್ಕೆ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಕೇಂದ್ರ ಸರ್ಕಾರ ಕೂಡಲೇ ಸರ್ವ ಪಕ್ಷಗಳ ಸಭೆ ಕರೆದು ಶಾಂತಿಯನ್ನು ಕಾಪಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸೂತ್ರವನ್ನು ಕಂಡಿರ್ತಕ್ಕಂಥ ಒಂದು ರಾಜತಾಂತ್ರಿಕ ಮಾರ್ಗಕ್ಕೆ ಮುಂದಾಗಬೇಕಾಗಿದೆ. ಮೌನ ವಹಿಸ್ತಕ್ಕಂಥದ್ದು ಹೊಣೆಗಡಿ ನೀತಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀವಿ. ಅದ್ರ ಜೊತೆಯಲ್ಲಿ ಅಲ್ಲಿ ಯುದ್ಧ ಆಗ್ತಾ ಇದೆ. ಆ ಯುದ್ಧಕ್ಕಿಂತ ಹೆಚ್ಚು ನರಕ ಯಾತನೆ ಈ ದೇಶದ ರೈತರು, ಕಾರ್ಮಿಕರು ಅನುಭವಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಮಾತ್ರ ಅಲ್ಲ, ಹಳ್ಳಿಗಳಲ್ಲಿ ಪಾನಿಪುರಿ ಮಾಡ್ತಕ್ಕಂಥ ಜನ, ಬೇರೆ ಬೇರೆ ಸಣ್ಣ ಪುಟ್ಟ ಹೋಟ್ಲ್ ಇಟ್ಕೊಂಡಿರ್ತಕ್ಕಂಥ ಜನ ಗ್ಯಾಸ್ ಇಲ್ಲದೆ ಮತ್ತೆ ಇವತ್ತು ತನ್ನ ತುತ್ತು ಚೀಲಕ್ಕಾಗಿ ಇವತ್ತು ಹೆಣಗಾಡ್ತಾ ಇರ್ತಕ್ಕಂಥ ಸ್ಥಿತಿ ಇದೆ. ಇಂಥ ದಾರುಣವಾದ ಸ್ಥಿತಿ ಉಲ್ಬಣ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ರಾಜಕೀಯ ಬದ್ಧತೆ, ಇಚ್ಛಾಶಕ್ತಿ ಪ್ರದರ್ಶನ ಮಾಡದೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಮಾಡಬೇಕಾಗತ್ತೆ. ಇವತ್ತು ಒಂದು ಸರ್ವಪಕ್ಷ ಸಭೆಯನ್ನು ಕರಿಬೇಕು, ದೇಶದ ಎಲ್ಲ ಪ್ರಮುಖ ಪಕ್ಷಗಳನ್ನ ಕರೆದು ಇವತ್ತಿನ ಸ್ಥಿತಿಗತಿ ಬಗ್ಗೆ ಚರ್ಚೆ ಮಾಡಿ ಮುಂದೇನು ಮಾಡಬೇಕಂತೇಳಿ ಚರ್ಚೆಯನ್ನು ಮಾಡಬೇಕಂತೇಳಿ ಅಮ್ಜದ್ ರವರು ಹೇಳಿದರು. ಸರ್ ಖಂಡಿತವಾಗ್ಲೂ ಈ ಮಾತನ್ನ ಎಲ್ಲರೂ ಒಪ್ಪಬೇಕಾಗುತ್ತೆ. ಯಾಕಂದ್ರೆ ಈಗ ನಾವು ಭಾರತ ವಿಶ್ವಗುರು ಅಂತ ಹೇಳಿದ್ಮೇಲೆ ನಾವು ಅವಲಂಬನೆಯನ್ನು 0 ಮಾಡ್ಕೊಬೇಕು. ಸ್ವಾವಲಂಬಿಗಳಾಗಿ ನಾವು ಈಗ ಈ ಥರದ್ದು ಸಮಸ್ಯೆಗಳು ಬರ್ತಾನೆ ಇರ್ತದೆ. ಇವತ್ತು ಗ್ಯಾಸ್ ಸಮಸ್ಯೆ, ನಾಳೆ ಪೆಟ್ರೋಲ್ ಸಮಸ್ಯೆ, ನಾಡ್ದು ಡೀಸೆಲ್ ಸಮಸ್ಯೆ, ಈ ಥರ ಸಮಸ್ಯೆಗಳು ಬರ್ತಾ ಇರೋವಾಗ ನಾವು ಕೈ ಚೆಲ್ಬಿಟ್ಟು ಕುತ್ಕೊಳ್ಳೋದ ಅಥವಾ ಯಾರ ಕಡೆನೋ ಕೈ ತೋರಿಸ್ತಾ ನಮ್ಮ ಕೈಲಿ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದ್ರೆ ಅಧಿಕಾರದಲ್ಲಿ ಕೂತಿರೋರು ನೀವು ಸಮಸ್ಯೆನ ಬಗೆಹರಿಸ್ಬೇಕು ಸ್ವಾಮಿ. ಪ್ಲ್ಯಾನ್ ಎ ಅಂತ ಏನು ಇಟ್ಕೊಂಡಿರ್ತೀರಿ, ಗ್ಯಾಸ್ ಸಪ್ಲೈ, ಪ್ಲ್ಯಾನ್ ಬಿ ಇಟ್ಕೊಂಡಿರ್ಬೇಕು. ನೀವು ಇಂಥದನ್ನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಭಾರತ ಅಂತ ದೊಡ್ಡ ಹೇಳ್ತಾರೆ ಕೃತಕಾಭಾವ ಸೃಷ್ಟಿಯಾಗಿದೆ, ಅದು ಕಾಂಗ್ರೆಸ್ನವರಿಂದ ಅಂತ ಸಾಧ್ಯತೆ ಇದೆಯಾ ಸರ್? ನಾನೇನು ಹೇಳ್ತಾ ಇದ್ದೀನಿ, ಇವಾಗ ಕಾಂಗ್ರೆಸ್ಸಿಂದ ಸೃಷ್ಟಿ ಆಯಿತು, BJPಯಿಂದ ಸೃಷ್ಟಿ ಆಯಿತು. ಇವತ್ತು ನಾವು ಇಲ್ಲೇ ಒಂದು ಸಣ್ಣ ಹೋಟ್ಲಿದೆ, ನಾವಿಲ್ಲೆಲ್ಲ ಚರ್ಚೆ ಆದ್ಮೇಲೆ ಟೀ ಕುಡಿಬೇಕು ನೋಡ್ರಿ, ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಗ್ಯಾಸ್ ಇಲ್ಲ. ಇದು ವಾಸ್ತವ. ಕೃತಕ ಅಭಾವ ಆಗಬೇಕು ಅಂತಂದ್ರೆ ವರ್ಷಕ್ಕೊಂದ್ಸರಿ ಆಗಬೇಕು ಅಥವಾ ಎಲೆಕ್ಷನ್ಗಳು ಬಂದಾಗ ಆಗಬೇಕು. ಅವಾಗೆಲ್ಲ ಯಾಕೆ ಆಗ್ತಿಲ್ಲ ಕೃತಕ ಅಭಾವ? ನಾವು ಹೇಳ್ತಾ ಇರೋದು ಕೃತಕ ಅಭಾವ ಆಯ್ತು, ಮತ್ತೊಂದಾಯ್ತು, ಸ್ವಾವಲಂಬಿಗಳಾಗಬೇಕು ನಾವು ಸರ್. ಇವತ್ತು ನಾವು ನಮ್ದು 3000 ವರ್ಷ ಇತಿಹಾಸ ಇದೆ, 5000 ವರ್ಷ ಇತಿಹಾಸ ಇದೆ ಅಂತ ಹೇಳಿದ್ಮೇಲೆ ಬರೀ ಮಧ್ಯಪ್ರಾಚ್ಯ ದೇಶಗಳು ಈಗೇನು 200 ವರ್ಷ 300 ವರ್ಷದಿಂದ ಅವರು ಅಸ್ತಿತ್ವಕ್ಕೆ ಬಂದಿರೋದು. ನಮ್ಮ ದೇಶದಲ್ಲಿ ಏನೇ ಒಂದಿತ್ತು ಅಂತಂದ್ರೂ ಸ್ವಾವಲಂಬಿಗ ಇರಬೇಕು ಅಂತಂದ್ರೆ ಇಂಥವಕ್ಕೆಲ್ಲ ನಾವು ಕಡಿವಾಣ ಹಾಕ್ಲೇಬೇಕು. ಪ್ರಜೆಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋಂಗೆ ನೋಡ್ಕೊಬೇಕು ಸರ್. ಇಷ್ಟೇ ನನ್ನ ವಾದ. ಬೆಂಗಳೂರಿನಲ್ಲಿ ಸುಮಾರು 5000 ಹೋಟೆಲ್ಗಳಿಗೆ ಪ್ರತಿದಿನ ಕೇವಲ 500 ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಾ ಇದೆ. ಅಲ್ಲಿಗೆ 20% ಅಲ್ಲ, ಪರ್ ಡೇ 4000 ಅಂದರೆ 1 kg ಅಥವಾ 1.5 kg ಇಡೀ ದಿನಕ್ಕೆ ಕೊಡ್ತಿರ್ತಕ್ಕಂಥದ್ದು. ಸುಮಾರು 15,000 ಜನರು PGಯಲ್ಲಿ 15,000 PGಯಲ್ಲಿ ಇರ್ತಕ್ಕಂಥವ್ರು ಕೂಡ ತೊಂದರೆ ಆಗ್ತಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಅನೇಕ ಕಾರ್ಮಿಕರಿಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೂಡ ಗ್ಯಾಸ್ ಪ್ರಾಬ್ಲಮ್ ಆಗಿ ಕೈಗಾರಿಕೆಗಳು ಬಂದಾಗಿರ್ತಕ್ಕಂಥದ್ದು. ಇದು ಒಂದೇ ಅಲ್ಲ, ಕಾರ್ಮಿಕರು ಬೀದಿಗೆ ಬೀಳೋದು ಒಂದೇ ಅಲ್ಲ, ಆರ್ಥಿಕ ವ್ಯವಸ್ಥೆಗೆ ಅತಿ ದೊಡ್ಡ ಪೆಟ್ಟಾಗ್ತಕ್ಕಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ದೇಶ ಇಂಥ ತುರ್ತು ಸಂದರ್ಭದಲ್ಲಿ ಬೇರೆ ಬೇರೆ ವಿದೇಶಾಂಗ ನೀತಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು. ಈಗ ನಮಗೆ ಇಷ್ಟು ದಿವಸ ರಷ್ಯಾ ಆಯಿಲನ್ನು ಕೊಡ್ತಾ ಇತ್ತು, ದಿಢೀರ್ನ ನಾವು ಅಮೆರಿಕದ ಕಾರಣಕ್ಕಾಗಿ ರಷ್ಯಾದ ಆಯಿಲನ್ನು ಪರ್ಚೇಸ್ ಮಾಡೋದು ನಿಲ್ಲಿಸಿದ್ವಿ. ಈಗ ಅವರೇನು ರೇಟನ್ನು ಕಡಿಮೆ ಮಾಡಲಿಲ್ಲ, ಮೊದಲು ಕಡಿಮೆ ರೇಟಿಗೆ ಕೊಡ್ತಿದ್ರು, ಈಗ ಮತ್ತೆ ರೇಟನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇಂಥ ಸ್ಥಿತಿಯಲ್ಲಿ ಒಂದಷ್ಟು ಫಾರಿನ್ ಪಾಲಿಸಿಯನ್ನು ನಾವು ಮಾಡುವಾಗ ಕೂಡ ಎಚ್ಚರಿಕೆಯಿಂದ ಇರಬೇಕು. ದೇಶದ ಆಡಳಿತ ಬೇರೆ, ಇಡೀ ವಿಶ್ವದ ಜೊತೆ ನಾವು ಸಂಬಂಧಗಳು ಮತ್ತು ವ್ಯಾಪಾರ ವಹಿವಾಟಿನ ಸಂಬಂಧಗಳು ಅದು ಬೇರೆ ರೀತಿ ಇರ್ತಕ್ಕಂಥದ್ದು. ಇವತ್ತು ಏನಾಗಿದೆ ಅಂದರೆ, ಇವತ್ತು ನಮ್ಮ ಬೆಂಗಳೂರು ನಗರ ತಗೊಳ್ಳಿ, ಇವತ್ತು ಕಾಸ್ಮೋಪಾಲಿಟನ್ ಸಿಟಿ ನಮ್ಮದು. ಇವತ್ತು ಎಷ್ಟೋ ಜನ ಬೇರೆ ಒಂದು ರಾಜ್ಯಗಳಿಂದ ಇಲ್ಲಿ ಕೆಲಸಕ್ಕೆ ಬಂದಿದ್ದಾರೆ. ಇವತ್ತು ಅವ್ರುಗಳೆಲ್ಲ ಒಂದು ಊಟಕ್ಕೆ ಒಂದು ಹೋಟ್ಲೇ ಅವ್ರಿಗೆ ಗತಿ. ಯಾಕಂದರೆ ಬೇರೆ ಎಲ್ಲೂ ಅವ್ರಿಗೆ ಊಟ ಮನೆ ಊಟದಾರ ನಾವು ಮನೆ ಊಟನೂ ಮಾಡ್ತೀರಿ, ಹೋಟ್ಲ್ ಊಟನೂ ಮಾಡ್ತೀರಿ. ಆದರೆ ಇವತ್ತು ಹೋಟ್ಲಲ್ಲಿ ಪಟ್ಟಣ ಕಟ್ಸ್ಕೊಳ್ಳೋಣ ಅಂದರೆ ಇವತ್ತು ನಮಗೆ ಹೋಟ್ಲಲ್ಲಿ ಸಿಗ್ತಾಯಿಲ್ಲ. ಇವತ್ತು ಹೋಟ್ಲುಗಳೆಲ್ಲ ಕ್ಲೋಸ್ ಆಗಿದೆ. ನಾವು ಕೇಂದ್ರ ಸರ್ಕಾರದವ್ರಿಗೆ ನಾವೇನು ಮನವಿ ಮಾಡ್ತೀರಿ ಅಂದರೆ, ದಯವಿಟ್ಟು ನೀವೊಂದು ರೋಡ್ ಮ್ಯಾಪ್ ಇಟ್ಕೊಳ್ಳಿ.
ಈ ಥರ ಯಾವುದೇ ಕಾಲದಲ್ಲಿ ಯಾವಾಗಾರ ಯುದ್ಧ ಆಗಬೇಕಂದ್ರೆ ನಾವು ಮೊದಲೇ ಒಂದು ಪ್ರೀ ಪ್ಲ್ಯಾಂಡ್ ಆಗಿ ಏನು ಬೇಕೋ ಎಲ್ಲ ಮಾಡ್ಕೊಳ್ಬೇಕು. ಎಸ್ ಸರ್, ತಾವು ಒಬ್ಬರು ನಾಗರಿಕರಾಗಿ ಬಂದಿದ್ದೀರಾ. ಈ ಬಿಕ್ಕಟ್ಟಿಗೆ ಯಾರು ಕಾರಣ ಅನ್ಸುತ್ತೆ? ಕಾರಣ ಇರಲಿ, ಕಾರಣ ಎಲ್ಲರಿಗೂ ಗೊತ್ತಿದೆ ಯಾರಿದೆ ಕಾರಣ ಅಂತ. ಸರ್, ಈಗ ಎಷ್ಟು ಪೀನಲ್ಲಿ ಎಷ್ಟು ಕಂಪನಿಗೆ ಬಂದಾಗಿದೆ ಗೊತ್ತಾ ತಮಗೆ? 14,000 ಚಿಲ್ಲರೆ ಕಂಪನಿ ಬಂದಾಗಿದೆ ಇಷ್ಟೇ ಇಲ್ಲದೆ. ಅದು ಜೊತೆನಲ್ಲಿ ಈಗ ಮನೆ ಬಾಯಿ ರುಚಿ ಹೋಯ್ತು, ಹೋಟೆಲ್ದು ಬಾಯಿ ರುಚಿ ಹೋಯ್ತು, ಪಕೋಡ ಮಾಡೋದು ಬಿಟ್ಟಾಯಿತು. ಈಗ ಮಾಡಿರೋದು ಸೃಷ್ಟಿಯೇ ನಮ್ಮ ದೇಶ ನಾವು ನೋಡಬೇಕು ಸರ್, ಬೇರೆ ಸಪೋರ್ಟ್ಗೆ ಹೋಗಬಾರ್ದು. ನೋಡಿ, ಇರಾನ್ದು ಆಗಲಿ ಫಲಸ್ತೀನ್ದು ಆಗಲಿ ವಾಜಪೇಯಿಯಿಂದ ನಮ್ಮ ವಾಜಪೇಯಿಯಿಂದ ಮಹಾತ್ಮ ಗಾಂಧಿ ತನಕ ನಾವು ಸಪೋರ್ಟ್ ಮಾಡಿದ್ದೀವಿ. ಈಗ ಏಕಾಏಕಿ ಹೋಗಿ ನೀವು ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಅಮ್ರಿಕಾಗೆ ಸಪೋರ್ಟ್ ಮಾಡಿದ್ರೆ ಈಗ ಸೃಷ್ಟಿ ಏನಾಗುತ್ತೆ? ಇರಾನ್ ನಮ್ಮ ಪರವ ಇರ್ತಾರೆ, ಇವಾಗ ನಮ್ಮ ಪರ ಇದೇ ಇರುತ್ತೆ. ನಮಗೆ ಏನು ಕಡಿಮೆ ಇಲ್ಲ ಸರ್. ಈಗ ಉದ್ಯೋಗ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ಇದು ಯಾರು ಹೊಣೆಗಾರ? ಇದು ಕೇಂದ್ರ ಸರ್ಕಾರ ಹೊಣೆಗಾರ ಸರ್. ರಾಜ್ಯ ಸರ್ಕಾರ ಇದನ್ನ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಕೃತಕ ಅಭಾವ ಸೃಷ್ಟಿ ಆಗ್ತಿದೆ. ಯಾರು ಹೊಣೆ? ರಾಜ್ಯ ಸರ್ಕಾರ ಕಾರಣ ಅಲ್ವಾ ಸರ್? ಇದು ಗ್ಯಾಸ್ ಎಲ್ಲ ಬರೋದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರೋದು, BJP ಅವ್ರಿಗೆ ಗೊತ್ತು. ನಾನು ಕೇಳ್ತಿರೋದು, ಕಾಳಸಂತೆಯಲ್ಲಿ ವ್ಯಾಪಾರ ಆಗ್ತಿದೆ, ಕೃತಕ ಅಭಾವ ಸೃಷ್ಟಿ ಆಗ್ತಿದೆ. ಯಾರ್ದು ಮೊನ್ನೆ ರಾಜಕಾರಣಿಗಳ ಕಾರ್ಯಕ್ರಮದಲ್ಲಿ ಗ್ಯಾಸ್ ಸಮಸ್ಯೆ ಆಗಲೇ ಇಲ್ಲ, ಆಯಿತಾ? ಅದು ರಾಜಕಾರಣಿ ನಾಟ್ ಓನ್ಲಿ ಕಾಂಗ್ರೆಸ್, ಅದು BJP, JDS ಎಲ್ಲ ಉದ್ಯಮಿಗಳು ಅವರಿಗೆಲ್ಲ ಗ್ಯಾಸ್ ಸಿಗುತ್ತೆ ಕಾಳಸಂತೆ. ಇದನ್ನು ತಡೆಯಿರ್ತಕ್ಕಂಥವ್ರು ಆಹಾರ ಮತ್ತು ನಾಗರಿಕ ಇಲಾಖೆ, ಪೂರೈಕೆ ಇಲಾಖೆ, ಪೊಲೀಸ್ ವ್ಯವಸ್ಥೆ, ಇವರೆಲ್ಲ ಏನು ಮಾಡ್ತಿದ್ದಾರೆ? ಇದ್ಮೇಲೆ ಆಲ್ರೆಡಿ ಕ್ರಮ ತೊಗೊಂಡಿದ್ದಾರೆ ಸರ್. ನಮ್ಮ ಗೌರ್ಮೆಂಟ್ ಕ್ರಮ ತೊಗೊಂಡು ಕೇಸ್ಗಳು ಹಾಕಿ ಅವ್ರ ಮೇಲೆ ಫೈನ್ ಹಾಕಿ ಜೈಲಿಗೆ ಹಾಕಿದ್ದಾರೆ. ಇದು BJP ಅವ್ರಿಗೆ ಗೊತ್ತಿರಬೇಕಾಗಿದೆ. ಇವತ್ತು ನಮ್ಮ ಇದು ನೇರ ಹೊಣೆ BJP ಅವರು ಆಗ್ತಾ ಇರೋದು. ಇದು ಆಗ್ತಾಯಿದೆ ಅಂತ ತಿಳ್ಕೊಂಡಿದ್ಮೇಲೆ ಅವರು ಪ್ರಿಕಾಷನಲ್ಲಿ ಇದು ತೊಗೊಬೇಕು. ಇವತ್ತು ಮೆಡಿಸಿನ್ ಫೀಲ್ಡಲ್ಲಿ ಎಷ್ಟು ಆಗ್ತಾಯಿದೆ ಅಂತ ಶಾರ್ಟೇಜ್ ಆಫ್ ಮೆಡಿಸಿನ್ಸು, ಜನ ಬೀದಲ್ಲಿದ್ದಾರೆ. ಇವತ್ತು ಮೆಡಿಸಿನ್ ಸಿಗ್ತಾಯಿಲ್ಲ, ಸಪ್ಲೈ ಆಗ್ತಾಯಿಲ್ಲ, ಏನಿಲ್ಲ. ಇವತ್ತು ಇದಕ್ಕೆ ನೇರ ಹೊಣೆ BJP ಅವ್ರು ಹೇಳ್ತಾ ಇದ್ರು 2014 ಗಟ್ಟರಲ್ಲಿ ಪೈಪ್ ಬಿಟ್ಟು ಏನೋ ಗ್ಯಾಸ್ ತೆಗಿತೀನಿ ಅಂತ ಹೇಳ್ಬಿಟ್ಟು. ಇವತ್ತು ನಿಮ್ಮ ಬಂಡವಾಳ ಗೊತ್ತಾಗ್ತಾ ಇದೆ ಜನಕ್ಕೆ. ಇದು ವಿಶ್ವಗುರು ಇಲ್ಲ, ಇವರು ಸುಳ್ಳಿನ ಗುರು. ಇವರು ನಮ್ಮ ದೇಶಕ್ಕೆ ಸುಳ್ಳು ಹೇಳ್ಕೊಂಡೆ ಇವತ್ತವರು ಕಾಲ ತಳ್ಕೊಂಡು ಬರ್ತಾ ಇದ್ದೀರಾ. ಇವತ್ತಾದ್ರು ಎಚ್ಚರಿಕೆ ತಗೊಂಡು ಮುಂದಿನ ದಿನಕ್ಕೆ ಇದೇ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳ್ಬೇಕು, ನನ್ನ ಕರೆದೇ ಹೇಳ್ಬೇಕಾಗತ್ತೆ. ಎಸ್ ಮೇಡಮ್, ತಾವು ಅಡುಗೆ ಮಾಡ್ತಿದ್ದೀರಾ? ಸರ್, ನಾವು ಅಡುಗೆ ಮಾಡ್ತಾ ಇದ್ದೀವಿ. ಆದರೆ ಇವಾಗ ಒಲೆ, ಆ ಕಾಲದಲ್ಲಿ ಒಲೆ ಇತ್ತಲ್ವಾ, ಆ ಸಿಸ್ಟಮ್ ತೊಗೊಂಡ್ಬರ್ಬೇಕಾಗುತ್ತೆ. ಇವಾಗ ಎಲ್ಲ ಕಡೆನೂ ಕೂಡ ಹೆಣ್ಮಕ್ಳು ನಮಗೆ ಕೇಳ್ತಾ ಇದ್ದಾರೆ, ನಾವು ಇದು ಒಲೆ ಇಟ್ಕೊಂಡಿದ್ವಲ್ಲ, ಇದು ಮಣ್ಣಿನ ಒಲೆ, ಅದು ತೊಗೊಂಬಂದು ಮನೇಲಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪೇಪರ್ಗಳು ಹಾಕಿ ಎಷ್ಟೋ ಜನ ಎಲೆಕ್ಟ್ರಿಷಿಯನ್ಸು ಇಂಡಕ್ಷನ್ ಸ್ಟವ್ ಯೂಸ್ ಮಾಡಿ ಅಂತ ಇದ್ದಾರಲ್ಲ, ಎಲೆಕ್ಟ್ರಿಕ್ ಬಿಲ್ಲು ಜಾಸ್ತಿ ಆಗಿದೆ. 200 ಯೂನಿಟ್ಸ್ ನಾವು ಕರೆಂಟ್ ಫ್ರೀ ಕೊಟ್ಟಿದ್ದೀವಿ. ಆದರೆ ನಿಮ್ಮಿಂದ ಇಂಡಕ್ಷನ್ ಸ್ಟವ್ ಜಾಸ್ತಿ ಆಗಿ ಬರ್ನ್ ಆಗ್ತಾ ಇದೆ ಸರ್. ಇದು ಎಲೆಕ್ಟ್ರಿಕ್ ಬಿಲ್ಲಿಂದ ಅವ್ರು ಎಲ್ಲಿಂದ ಕಟ್ತಾರೆ ಸರ್? ಗ್ಯಾಸ್ ಬಿಲ್ ಕಟ್ತಾರಾ ಇಲ್ಲ ಎಲೆಕ್ಟ್ರಿಕ್ ಬಿಲ್ ಕಟ್ತಾರಾ? ಹರ್ದೀಪ್ ಸಿಂಗ್ ಅವ್ರು ಹೇಳಿದ್ದಾರೆ ಗ್ಯಾಸ್ ಸ್ಟಾಕ್ ಇಲ್ಲ ಅಂತ. ಮತ್ತೆ 21 ದಿವಸದಿಂದ ಕೇಂದ್ರ ಸಚಿವಾಲಯದ ಸಚಿವರು ಅವರು LPG ಗ್ಯಾಸು ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಸಚಿವರು ಹೇಳಿದ್ರು ಯುದ್ಧ ನಡೀತಿದೆ, ಅಡ್ಜಸ್ಟ್ ಮಾಡ್ಕೋಬೇಕಂತ ಮುನಿಯಪ್ಪರು ಹೇಳಿದ್ರು. ನೀವು ಯಾಕೆ ಅಡ್ಜಸ್ಟ್ ಮಾಡ್ಕೊಳ್ಳೋ ರೀತಿ ಇಲ್ಲ? ನಿಮ್ಮ ಮಿನಿಸ್ಟರ್ ಹೇಳ್ತಿದ್ದಾರೆ ಸರ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಇದೇನು ಸರ್? ನಾನು ಒಂದು ನಿಮಿಷ ನಾಗರಿಕರಾಗಿ ನಾನು ಕೇಳ್ತಾ ಇದ್ದೀನಿ, BJP ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲರೂ ಊಟ ಮಾಡಬೇಕಲ್ವಾ? ಬರೀ ಅವರೊಬ್ಬರೇ ಅಲ್ಲ, ಇಡೀ ದೇಶ ನೋವು ತಿಂತಾ ಇದೆ ಸರ್. ಬರೀ ಮೋದಿಯವರು ಕೊಡ್ತಾ ಇರೋದಕ್ಕಲ್ಲ, ಇಡೀ ದೇಶದ ಹೆಣ್ಮಕ್ಳು. ಎಸ್ ಸರ್, ಒಟ್ಟಾರೆ ನಾನು ಹೇಳ್ತಿದ್ದೀನಿ, ರಾಜಕೀಯ ಬಿಟ್ಟು ನಮ್ಮ ಪಾಲಿಸಿಗಳು ಎಷ್ಟು ಹೊಡೆತ ಕೊಡ್ತೇವೆ ಇಂಥ ಸಂದರ್ಭದಲ್ಲಿ ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್ ಅಲ್ವಾ ಸರ್? ಇದು ಯುದ್ಧದ ಸಮಯದಲ್ಲಿ ನಾವೊಂದು ರಾಷ್ಟ್ರದ ಜನರಾಗಿ, ಪ್ರಧಾನಮಂತ್ರಿಗಳಾಗಿ, ಕೇಂದ್ರ ಸರ್ಕಾರವಾಗಿ ರಾಷ್ಟ್ರದ ನಮ್ಮ ಒಂದು ಏನಂತಾರೆ ಜನರದು ಒಂದು ಇದಿರುತ್ತೆ, ಕೆಲಸ ಇರುತ್ತೆ. ನಾವು ಈ ಒಂದು ಇದು ಸಿಚುವೇಶನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಕಾಳಸಂತೆಕೋರು, ಇವಾಗ ಮುನಿಯಪ್ಪನವರು ವಿಧಾನಸಭೆಯಲ್ಲೇ ಹೇಳಿದಂಥದ್ದು ಹೌದು, ಇದು ಕಾಳಸಂತೆಕೋರರಿಂದ ಇದರಿಂದ ಇದು ತಡೆಗಟ್ಟಬೇಕಾಗತ್ತೆ ಅಂತ. ಅವರ ಮಾತನ್ನೇ ಕಾಂಗ್ರೆಸ್ನವ್ರು ಕೇಳದೇ ಇರೋರು ಇವ್ರು ಇನ್ಯಾರು ಮಾತನ್ನು ಕೇಳ್ತಾರೆ ಸರ್? ಆಮೇಲೆ ತಾವು ಹೇಳಿದಂಥದ್ದು LPG ಬಗ್ಗೆ ಸರ್. LPG ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂದರೆ ಒಂದು ನಿಮಿಷ ಸರ್, ನಾವು ಆಯಿಲ್ನ 4 ಲಕ್ಷ ಲೀಟರ್ ಸ್ಟೋರ್ ಮಾಡ್ಬೋದು. ಅದನ್ನ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದಂಥದ್ದು. ಅದು 75ರಿಂದ 85 ದಿನ ರಿಸರ್ವ್ಸ್ ಅಂತ. ಆದರೆ LPG ಸ್ಟೋರ್ ಮಾಡಬೇಕಂದ್ರೆ ಅದು ಇಂಪೋರ್ಟ್ಗಿಂತ ಅದು ಏನು ನಾವು ಸ್ಟೋರೇಜ್ ತೊಗೊತೀವೋ ಆ ಸ್ಟೋರೇಜ್ಗೆ ಪ್ರೈಸಸ್ ಜಾಸ್ತಿ ಆಗುತ್ತೆ. ಅದಕ್ಕೆ LPGನ ಅಷ್ಟು ಅಮೌಂಟಿಗೆ ಸ್ಟೋರ್ ಆಗಿಲ್ಲ. ಆದರೆ ಕೇಂದ್ರ ಸರ್ಕಾರ ಮಾಡಿದ್ದೇನೆಂದರೆ, ನಾವು ಹೆಚ್ಚು ಕೊಲ್ಲಿ ರಾಷ್ಟ್ರಗಳ ಮೇಲೆ ಅವಲಂಬಿತರಾಗಿದ್ದನ್ನ ಈಗ ಈ ಸುಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಮತ್ತು ಅಮೇರಿಕಾ ಮತ್ತು ವೆಸ್ಟರ್ನ್ ಆಫ್ರಿಕನ್ ಕಂಟ್ರೀಸ್ ಮುಖಾಂತರ ಆಲ್ಟರ್ನೇಟ್ 40 ಕಂಟ್ರೀಸ್ ಮುಖಾಂತರ ನಾವು ಮತ್ತೆ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರ ಮಾಡಿದಂಥ ನೀತಿ. ಇದು ಗುಲಾಮರು ನೀವು ನೋಡಿ ಊಟನೇ ಮಾಡ್ದಂಗಿಲ್ಲ
ಸರ್ ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದೀವಿ ಸರ್, ತೊಂದರೆ ಇಲ್ಲ. ಗ್ಯಾಸ್ ಇದೆ ನಮ್ಮ ಮನೇಲಿ, ನಾವು ಗ್ಯಾಸ್ ಬಿಟ್ಕೊಂಡು ಎಕ್ಸ್ಟ್ರಾ 2 ಅಂಡೆ ಇದೆಯಲ್ಲ, 2 ಎಕ್ಸ್ಟ್ರಾ ಅಂಡೆ ಇದೆಯಲ್ಲ, ಸಿಲಿಂಡರ್ ಎಕ್ಸ್ಟ್ರಾ ಸಿಲಿಂಡರ್ ನಿಮ್ಮ ಹತ್ರ ಇದೆಯಲ್ಲ, ನಿಮ್ಮ ಪಕ್ಕದವ್ರಿಗಾರು ಕೊಡಿ, ಸಹಾಯ ಮಾಡಿ ಪ್ಲೀಸ್. ಸರ್ ನಿಜವಾಗ್ಲೂ ಮಾಡ್ತೀವಿ. ಆದ್ರೆ ಆಯ್ತಾ, ಎಲ್ಲ ಉತ್ತರ ಸಿಗ್ತಾ ನಿಮ್ಗೆ, ಎಲ್ಲರ ಹತ್ರ ಉತ್ತರ ಸಿಗ್ತಾ? ದೇಶಕ್ಕೆ ಯಾವತ್ತೇ ತೊಂದರೆ ಆದ್ರೆ, ದೇಶಕ್ಕೆ ಆಪತ್ತು ಬಂದಾಗ ಕಾಂಗ್ರೆಸ್ ಪಕ್ಷದವರು ಯಾಕೆ ದೇಶದ ಪರ ನಿಂತ್ಕೊಳ್ಳಲ್ಲ ಹೇಳಿ? ಯುದ್ಧ ಬಂದ್ರೆ, ಯುದ್ಧ ಸ್ಟಾರ್ಟ್ ಆದ್ರೆ ಇವ್ರಿಗೊಂಥರ ವಿಕೃತ ಆನಂದ. ಗ್ಯಾಸು ಒಂದೇ ಒಂದು ದಿನ ಆಗಿಲ್ಲ, ಇನ್ನ ಗ್ಯಾಸ್ ಸಿಗ್ತದೆ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಇಡೀ ದೇಶದಲ್ಲಿ ಸೆಟ್ ಬಿಚ್ಕೊಂಡು ಸ್ಟ್ರೈಕ್ ಮಾಡಿದ್ರಲ್ಲ, ಜನಗಳನ್ನ ಭಯ ಬೀಳ್ಸೋದಕ್ಕೆ ಇವ್ರು ಹೇಳ್ಬೋದಾಗಿದ್ದಲ್ಲ. ಇಡೀ ಪ್ರಪಂಚದಲ್ಲಿ ಯುದ್ಧ ನಡೀತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜನಕ್ಕೆ ಧೈರ್ಯ ತುಂಬೋದಲ್ವಾ? ಇವ್ರು ಮಾಡಿರೋ ಆ ನಾಟಕದಿಂದ 55 ಲಕ್ಷ ಬುಕ್ ಆಗೋ ಅಂತ ಗ್ಯಾಸು 80 ಲಕ್ಷ ಬುಕ್ ಮಾಡ್ತಾವ್ರೆ. ಇವ್ರಿಗಿರೋ ಬೈದಿಂದ ಜನಕ್ಕೆ ಇವತ್ತು ಬಂದ್ಬಿಟ್ಟು ರಾಹುಲ್ ಗಾಂಧಿ ಬಬ್ಬರ್ ಶೇರ್ಗಳು, ರಾಹುಲ್ ಗಾಂಧಿ ಸ್ಟ್ರೈಕ್ ಮಾಡ್ತಾ ಪಾರ್ಲಿಮೆಂಟ್ ಮೆಟ್ಲ ಮೇಲೆ ಸ್ಮೃತಿ ಇರಾನಿ ಅವತ್ತೆಲ್ಲ ಒಂದ್ ದಿವಸ ನಾನು ನೋಡ್ದಂಗಿತ್ತು, ಗ್ಯಾಸ್ ಅಂಡೆ ತಲೆ ಮೇಲೆ ಎತ್ಕೊಂಡು ಸ್ಟ್ರೈಕ್ ಮಾಡಿದ್ರು. ಒಂದ್ ನಿಮಿಷ ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಮೆಟ್ಲ ಸ್ಮೃತಿ ಇರಾನಿ ಅವರು ಮಾಡಿದ್ದು ನನಗೆ ಗೊತ್ತಿದೆ. ಅವತ್ತು ಯುದ್ಧ ಆಯ್ತಾ? ಯುದ್ಧ ಇಲ್ದಂತ ಸಂದರ್ಭದಲ್ಲಿ ಕೂಡ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು. ಈಗ ಮೊನ್ನೆ ನೀವು 60 ರೂಪಾಯಿ ಮಾಡಿರಲ್ಲ. 2013 ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೂ ಪೆಟ್ರೋಲ್ ಬಂದ್ ಮಾಡೋದು ವೀರಪ್ಪ ಮೊಯ್ಲಿ ಅವರು ಹೇಳಿದ್ರು. ಯಾವ ಯುದ್ಧ ಆಯ್ತು ಸಮಯ? ಯಾವ ಯುದ್ಧ ಆಯ್ತು? ನೀವು ಹೇಳಿ. ಈಗ ಆಯಿಲ್ ಕೊಡ್ತಾ ಇರಲಿಲ್ಲ ಇವ್ರು ಸರ್ಕಾರ ಇದ್ದಾಗ, ಆಯಿಲ್ ಕೊಡ್ತಾ ಇರಲಿಲ್ಲ ಬೇರೆ ದೇಶದವರು. ಅಷ್ಟು ಸಾಲ ಮಾಡ್ಕೊಂಡಿದ್ವಿ ಇವರು, ಈ ಸರ್ಕಾರ. ನಾವು ಸಾಲ ತೀರಿಸಿದ್ವಿ 7 ಲಕ್ಷ ಕೋಟಿ. ಸರ್ ಈಗ ನೋಡಿ ಸರ್, ಈಗ ಇವರು ಈಗ ಹಳ್ಳಿಗಳಲ್ಲಿ ನೋಡಿ ಸರ್, ಸೌದೆ ಎಲೆಯಲ್ಲಿ ಜೀವನ ಮಾಡ್ತಿದ್ರು. ಅಂದ್ರೆ ನೀವು ಅದನ್ನೇ ಮತ್ತೆ ಸ್ಟಾರ್ಟ್ ಮಾಡಿ ಅಂತಾರ? ಪ್ರತಿಯೊಂದು ಮನೆಗೆ ಗ್ಯಾಸ್ ತಲುಪಂಗ್ ಮಾಡಿದ್ದು ಮೋದಿ ಸರ್ಕಾರ ಸರ್. ಗ್ಯಾಸ್ ಕೊಡಿ ಸ್ವಾಮಿ. ಹೌದು ಸರ್, ಸ್ವಲ್ಪ ಸಮಸ್ಯೆ ಸರ್. ಈಗ ಗೃಹ ಬಳಕೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ, ಕಮರ್ಷಿಯಲ್ ಅಲ್ಲಿ ವ್ಯತ್ಯಾಸ ಇದೆ ಸರ್. ಜೊತೆಗೆ ನೋಡಿ ಸರ್, ಈಗ ಯುದ್ಧ ನಡೀತಿದೆ ಸರ್, ಸ್ವಲ್ಪ ದಿವಸ ಸಮಸ್ಯೆ ಬಗೆಹರಿಯುತ್ತೆ. ಜೊತೆಗೆ ನೋಡಿ ಸರ್, ಈಗ ಗ್ಯಾಸ್ ಬೆಲೆ ಏರಿಕೆ ಇತ್ಯಾದಿ ಇವರೆಲ್ಲ ಮಾತಾಡ್ಬೋದು, ಯಾವುದೇ ರೀತಿಯಾದಂತ ಯುದ್ಧನೇ ಇರ್ಲಿಲ್ಲ. ಪಾಣಿ ರೇಟ್ ಯಾಕೆ ಏರಿಕೆ ಮಾಡಿದ್ರು ರಾಜ್ಯ ಸರ್ಕಾರ? ಆಲ್ ರೇಟ್ ಯಾಕೆ ಏರಿಕೆ? ಮನುಷ್ಯ ಹುಟ್ಟಿದ್ರು ಟ್ಯಾಕ್ಸ್ ಕಟ್ಬಿಟ್ಟು ರಾಜ್ಯ ಸರ್ಕಾರ ಹುಟ್ಟಬೇಕಾಯ್ತು, ಸತ್ರು ಕಟ್ಬಿಟ್ಟು. ಈಗ ಸಮಸ್ಯೆಗೆ ಪರಿಹಾರ ಏನ್ ಸರ್? ನೀವು ಆರೋಪ ಮಾಡೋದು ಬಿಟ್ಬಿಡಿ, ಪರಿಹಾರ ಏನ್ ಸರ್? ಸರ್ ನೋಡಿ, ಇವತ್ತು ಗ್ಯಾಸ್ ಸಪ್ಲೈ ನಿಂತಿಲ್ಲ, ಫಸ್ಟ್ ಥಿಂಗ್ ಹೇಳ್ತಕ್ಕಂಥದ್ದು. ಗ್ಯಾಸ್ ಸಪ್ಲೈ ನಿಂತಿಲ್ಲ ಅಂತ ಹೇಳ್ತಿದ್ದಾರೆ. ಕೇಳಿಸ್ಕೊಳ್ಳಿ, ಬೆಂಗಳೂರು ಯಾವ ಹೋಟೆಲು ಬಂದಾಗಿಲ್ಲ. ಉತ್ತರ ಅವಕಾಶ ಕೊಡಿ. ನಮ್ದು ಇವತ್ತು ಗ್ಯಾಸ್ ಸಪ್ಲೈ ನಿಂತಿಲ್ಲ. ಏನು ಹೇಳಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ? ಎಸೆನ್ಷಿಯಲ್ಸ್ಗೆ ಒಂದು ನಿಮಿಷ ಎಸೆನ್ಷಿಯಲ್ಸ್ಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಎಸೆನ್ಷಿಯಲ್ಸ್ ಯಾವ್ದು? ಡೊಮೆಸ್ಟಿಕ್ಕು, ಹಾಸ್ಪಿಟಲ್ಸು, ಹಾಸ್ಟೆಲ್ಸು, ಕಾಲೇಜಸ್ಸು, ಇದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಫಸ್ಟು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸರ್ ಇವತ್ತು ಇವ್ರು ಮಾಡಿರ್ತಕ್ಕಂಥ ಮೆಚುರಿಟಿ ಏನು, ಇವತ್ತು ಬಾಂಡ್ ಬಗ್ಗೆ ಮಾತಾಡಿದ್ರು ಸರ್. 1991 ಸೇಲ್ ಮಾಡಿದಂಥ ಬಾಂಡ್ 33 ವರ್ಷ ಆಯ್ತು. 33 ವರ್ಷದ ಈಗ ಅಲ್ಲ. ನಿಮ್ಗೆ ಎಷ್ಟು ಏಜ್? ನಿಮ್ಗೆ ಎಷ್ಟು ಏಜ್ ಈಗ? ಅದು ಬಿಡಿ ಸರ್, ಈಗಿನ ಪರಿಸ್ಥಿತಿ ಏನು ಮಾಡಿ ಅವ್ರು ಮಾಡಿದಂತ 80 ಕೋಟಿ 80 ಟನ್ ಚಿನ್ನವನ್ನ ಅಡ ಇಟ್ಟಿರ್ತಾರೆ, ಅದು ಬಿಡಿಸ್ಕೊಂಡ್ಬಂದಿದ್ದಾರೆ. ಎಷ್ಟಿದ್ರೆ ಸಾಲ? ಈಗ ಎಷ್ಟು ಲಕ್ಷ ಕೋಟಿ ಇದೆ ಗೊತ್ತಾ? ಸಾಲದ ಬಗ್ಗೆ ಮಾತಾಡೋಣ, ಸಾಲದ ಬಗ್ಗೆ ಮಾತಾಡ್ಬಿಡ್ತಾರೆ. ಇವತ್ತು ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದಿದ್ರೆ ಇವತ್ತು ಆರೋಪ ಮಾಡೋದು ಕಮ್ಮಿ ಮಾಡಲಿ. ಯಾಕೆಂದ್ರೆ ಮೊದಲು ಒಂದು ಗ್ಯಾಸ್ ಕನೆಕ್ಷನ್ ತಗೋಬೇಕು ಅಂದ್ರೆ 5 ವರ್ಷ ಮುಂಚೆ ಬುಕ್ ಮಾಡ್ಬೇಕಾಯ್ತು. ಒಂದು ಸಿಲಿಂಡರ್ ತಗೋಬೇಕು ಅಂದ್ರೆ 3 ತಿಂಗಳು ಕಾಯ್ಬೇಕಾಯ್ತು. ಇವತ್ತು ಬಿಜೆಪಿ ಸರ್ಕಾರಗಳು ಬಂದಾದ್ಮೇಲೆ ಮುಟ್ಟಿ ಮೇನಗೆ ಮಿನಿಟ್ ಅಲ್ಲಿ ಇವತ್ತು ಗ್ಯಾಸ್ ಸಿಗಂತ ಅವಕಾಶ ನಿರ್ಮಾಣ ಮಾಡಿಕೊಟ್ಟಿದ್ದೆ ಬಿಜೆಪಿ. ಆದ್ರೆ ಇವತ್ತು ಕಾಂಗ್ರೆಸ್ನವ್ರ ಕಾಲದಲ್ಲಿ ಒಂದು 5 ವರ್ಷ ಆದ್ರೂ ಸಿಲಿಂಡರ್ ತನ್ನ ಕನೆಕ್ಷನ್ ಸಿಗ್ತಿರ್ಲಿಲ್ಲ. ಇವತ್ತು ಸರ್ ನೀರಿನ ಅಭಾವ ಬಂದ್ರೆ ನಾವು ಬೋರ್ವೆಲ್ ಹಾಕಿ ನೀರು ತೆಗಿಬಹುದು. ಇವತ್ತು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಂದಿರೋದ್ರಿಂದ ನಾವಿಲ್ಲಿ ಭೂಮಿಯಿಂದ ಗ್ಯಾಸ್ ತೆಗಿಯಕ್ಕಾಗಲ್ಲ. ಅಲ್ಲ, ನೀವ್ ಹೇಳ್ತಾ ಇರೋ ಗಟರಲ್ಲಿ ಗ್ಯಾಸ್ ಸಿಲಿಂಡರ್ ತೆಗೀರಿ ಅನ್ಬಿಟ್ಟು ಅವಾಗ ಮೋದಿ ಅವ್ರು ಮಾತಾಡಿದಾಗ ಯಾವ ಸಿಚುವೇಶನ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಏನ್ ಮಾತಾಡಿದಾರೆ ಅಂತ ಅವ್ರ ತರ ಅರ್ಧಂಬರ್ಧ ಹೇಳಬೇಕು ಹೋಗ್ಬೇಡ್ರಿ. ಬಯೋ ಗ್ಯಾಸ್ ಡೇ ಇದ್ದಾಗ ಮೋದಿ ಅವರು ಪೂರ್ತಿ ಹೇಳಿದ್ರು, ನಾನು ಒಂದು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದೀನಿ ಈ ತರ ಗ್ಯಾಸ್ ಸಿಲಿಂಡರ್ ಮಾಡಿದ್ರು ಅಂತ.
ಆದ್ರೆ ಇವರು ಅದನ್ನ ಉಲ್ಟಾ ಉಪಯೋಗಿಸ್ಕೊತಾ ಇದ್ದಾರೆ. 2004ರಿಂದ 2014 ಯಾವಾಗ ಕಾಂಗ್ರೆಸ್ ಅವರು ಇದ್ರು ಗೊತ್ತಾ ಅಧಿಕಾರದಲ್ಲಿ, ಅವಾಗ ನೀವು 11 ವರ್ಷ ಇದ್ದೀರಲ್ಲ ಸರ್. 250% ಸರ್ ಗ್ಯಾಸ್ ರೇಟ್ ಜಾಸ್ತಿ ಮಾಡಿರೋದು. ಇವಾಗ 5 ವರ್ಷಕ್ಕೆ ಅವರಿಗೆ 5% 10% ಮಾತ್ರನೇ ಆಗುತ್ತೆ. ಆದ್ರೆ ಕಾಂಗ್ರೆಸ್ ಅವರು ಇದ್ದಾಗ 250% ಆಗಿರೋದು. ಗ್ಯಾಸ್ ಬೆಲೆ ಜಾಸ್ತಿ ಯಾವತ್ತೇ ಆಗ್ಲಿ ಅವರು ಜನರ ಪರವಾಗಿ ನಿಂತಿಲ್ಲ. ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದಾಗ ಅವ್ರು ಏನ್ ಹೇಳಿದ್ರು, ನಿಮಗೆ ಗ್ಯಾಸ್ ಇಸ್ಕೊಳಕ್ ಹೋಗ್ತಾ ಇಲ್ಲ ಅಂತ. ಎಸ್ ಸರ್ ಬಿಜೆಪಿ ವಕ್ತಾರರು ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಯಾಕಂದರೆ 90% ಆಫ್ ದಿ ನಾವು LPG ಗ್ಯಾಸು ಮತ್ತು ನ್ಯಾಚುರಲ್ ಗ್ಯಾಸು ಡಿಪೆಂಡೆನ್ಸ್ ಫ್ರಮ್ ದಿ ಯಾವುದು ಗಲ್ಫ್ ಕಂಟ್ರೀಸ್, ಅದರ್ ಕಂಟ್ರೀಸ್ಗೆ ನಾವು 90% ಆಗಿರ್ತಕ್ಕಂಥ ಕೇವಲ 4% 6% ಮಾತ್ರ ನಾವು ಉತ್ಪಾದನೆ ಮಾಡ್ಕೊತಾ ಇರೋದು. ಅಂದರೆ ನಾವು 54% LPG ತೊಗೊಂಡು ಬರ್ತಾ ಇದ್ದೀವಿ, 40% ನ್ಯಾಚುರಲ್ ಗ್ಯಾಸ್ ತೊಗೊಂಡು ಇಂಪೋರ್ಟ್ ಮಾಡ್ಕೋತೀವಿ, 6% ಮಾತ್ರ ನಮ್ಮದಾಗುತ್ತೆ. ಮತ್ತು ಆತ್ಮನಿರ್ಭರ ಭಾರತ ಎಲ್ಲಾಯಿತು? ಆಮೇಲೆ ಇನ್ನೊಂದು ಹೇಳ್ತೀವಿ, ಇಸ್ರೇಲ್ನಲ್ಲಿ ಅಧ್ಯಕ್ಷರು ಸತ್ತಿದ್ದಾರೆ. ನಮ್ಮ ಪಕ್ಕದ ದೇಶದ ಅಧ್ಯಕ್ಷರು ಸತ್ತಾಗ ಒಂದು ಸಂತಾಪ ಸೂಚಿಸುವ ಒಂದು ಗೋಜಲಿಗೆ ಹೋಗಿಲ್ಲ ಯಾರು, ನಮ್ಮ ಪ್ರಧಾನಮಂತ್ರಿಗಳಾಗ್ಲಿ ನಮ್ಮ ಬಿಜೆಪಿ ಸರ್ಕಾರ ಆಗಲಿ. ನೋಡಿ ನೋಡಿ ಇದೆಲ್ಲ ಸುಳ್ಳು ನೋಡಿ. 54 ಈಗ ಇನ್ನೊಂದು ದೊಡ್ಡ ನಮಗೆ ತೊಂದರೆ ಏನಾಗಿದೆ ಅಂದರೆ, ಇರಾನ್ ಕಾರ್ಗ್ ದ್ವೀಪದಲ್ಲಿ ತನ್ನ 85-90% ಎನರ್ಜಿಯನ್ನು ಸೇವ್ ಮಾಡಿಕೊಂಡಿತ್ತು. ಅದು ಇವತ್ತು ಏನೋ ಅಮೆರಿಕ ದಾಳಿ ಮಾಡಿ ಅದನ್ನು ಹಾಳು ಮಾಡಿದೆ. ಹಾಗಾದರೆ ನಮಗೆ ಮುಂದಿನ ದಿನಗಳಲ್ಲಿ ಅತ್ಯಂತ ಕಷ್ಟಕರವಾದ ದಿನಗಳು ಕಾಣ್ತಾ ಇದ್ದಾವೆ. ಸರ್, ಈ ಸಮಸ್ಯೆಗೆ ಯಾರು ಕಾರಣ? ಸರ್ ಈಗ ಏನು ಗೊತ್ತಾ ಸರ್, ಯುದ್ಧ ಆಗ್ತಿದೆ ಸರ್. ಅದಕ್ಕೆ ಈಗ ಏನು ಅಂದ್ರೆ ಅವೇರ್ನೆಸ್ ಏನು ಅಂದ್ರೆ ರಾಜ್ಯ ಸರ್ಕಾರ ಸ್ವಲ್ಪ ಪರಿಜ್ಞಾನ ಇಟ್ಕೋಬೇಕು. ಎಲ್ಲಾ ವಿಚಾರದಲ್ಲೂ ರಾಜಕೀಯ ಮಾಡಕ್ ಹೋಗ್ಬಾರ್ದು. ಸಮಸ್ಯೆ ಇದೆ ಸ್ವಾಮಿ, ಒಪ್ಕೋತಾ ಇದೀವಿ, ಸಮಸ್ಯೆ ಇದೆ, ಅದನ್ನ ಬಗೆಹರಿಸೋದ್ರ ನಿಟ್ಟಿನಲ್ಲಿ ಹೋರಾಡಬೇಕು ಎಲ್ಲರೂ. ಸಮಸ್ಯೆಗೆ ಯಾರು ಕಾರಣ? ಸರ್, ಈ ಸಮಸ್ಯೆ ಜಾಗತಿಕವಾದದ್ದು. ನಾಗರಿಕರಾಗಿ ಭಾರತದ ಎಲ್ಲರೂ ನಾವು ಅದನ್ನೇ ಸಹಕರಿಸಬೇಕಾಗುತ್ತೆ. ಕೇಂದ್ರ ಸರ್ಕಾರದ ಜೊತೆಗೆ ಏನು ರಾಜ್ಯದ ಮಂತ್ರಿಗಳು ಹೇಳಿದ್ದಾರೆ, ಏನು ಕೇಂದ್ರದ ಮಂತ್ರಿಗಳು ಹೇಳಿದ್ದಾರೆ, ಈ ಇಶ್ಯೂಸು ತಾತ್ಕಾಲಿಕವಾದದ್ದು, ಇನ್ನು ಕೆಲವೇ ದಿನಗಳ ಬಗೆಹರಿಯುತ್ತೆ. ನಾವು ಪರ್ಯಾಯ ಇವತ್ತು ಎಲ್ಲರೂ ಸಹ ಸ್ಪಂದಿಸಬೇಕು, ಕೇಂದ್ರ ಸರ್ಕಾರ ಜೊತೆ ಸ್ಪಂದಿಸಬೇಕು. ಸಮಸ್ಯೆ ಆದಾಗ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೆಲವೇ ದಿವಸಗಳಲ್ಲಿ ಆಗುತ್ತೆ. ಅದನ್ನು ಜೈಶಂಕರ್ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿಗಳಾಗಿರ್ಬೋದು, ಆಯಾ ಎಲ್ಲರೂ ಸಹ ಆ ದೇಶ ಜೊತೆ ಮಾತಾಡ್ತಿದ್ದಾರೆ. ಆ ದೇಶ ನಮಗೆ ಬಹಳ ಪಾಸಿಟಿವ್ ಆಗಿ ಸ್ಪಂದಿಸಿದೆ. ಅದು ಆರೋಪ ಪ್ರತ್ಯಾರೋಪ ಬಿಟ್ಟು ಪರ್ಯಾಯ ಮಾರ್ಗ ಏನು ಸರ್? ನೋಡಿ, ಉಜ್ವಲ ಸ್ಕೀಮ್ ಅಂತ ಮಾಡಿದಾಗ 16 ಲಕ್ಷ ಇರೋರು 32 ಲಕ್ಷ ಏನು ಮಾಡಕ್ ಹೋದ್ರು. ಇವತ್ತು 32 ಕೋಟಿ ಜನ ಉಪಯೋಗಿಸ್ತಿದ್ದಾರೆ. ಅದಕ್ಕೆ ಪರ್ಯಾಯ ಮಾರ್ಗವನ್ನ ಅವತ್ತೇ ಕಂಡುಹಿಡಿಬೇಕಾಗಿತ್ತು. ಆದ್ರೆ ಇವತ್ತು ಮೋದಿ ಅವರು ಚುನಾವಣಾ ಪ್ರಚಾರಗಳಲ್ಲಿ ನಿಂತಿದ್ದಾರೆ, ದೇಶಕ್ಕೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ಪರ್ಯಾಯ ಏನ್ ಸರ್? ಬಿಜೆಪಿ ಮನೆ ಕಳಿಸ್ಬೇಕು, ಕಾಂಗ್ರೆಸ್ ಬರಬೇಕು. ಇದೆ ಪರ್ಯಾಯ ಏನ್ ಸರ್? ಸರ್ ಪರ್ಯಾಯ ಏನಂತಂದ್ರೆ, ಎಲ್ಲಿ ಕೊರತೆ ಇದೆಯೋ ಮೊದಲು ಅಲ್ಲಿಗೆ ಆದ್ಯತೆ ಕೊಡಬೇಕು. ಆದ್ಯತೆ ಜೊತೆಗೆ ಎಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆಯೋ ಅಲ್ಲಿ ಅದು ಕಡಿವಾಣ ಹಾಕೋದಕ್ಕೆ ಸಾಧ್ಯತೆ. ರಾಜಕೀಯ ಹೊರತುಪಡಿಸಿ ಪರಿಹಾರ ಏನು ಸರ್? ರಾಜಕೀಯ ಬಿಟ್ಟು ಪರಿಹಾರ ಏನು ಅಂತಂದ್ರೆ, ಜನರ ಸೇವೆ ಮಾಡೋಕ್ಕೆ ಕಾರ್ಯಕ್ರಮ ಯಾವ್ದು ಕೊಡ್ಬೇಕು ಅದನ್ನ ಕೊಡಬೇಕು. ಆತ್ಮನಿರ್ಭರ್ ಅಂತ ಕೊಟ್ರು, ಆತ್ಮನಿರ್ಭರ್ ಕಾರ್ಯಕ್ರಮ ಏನಾಗಿದೆ ಅಂತ ಅವ್ರಿಗೆ ಗೊತ್ತು ಸರ್. ಜನ್ಧನ್ ಯೋಜನೆ ಅಂತ ಮಾಡಿದ್ರು, 500 ರೂಪಾಯಿ ಅಕೌಂಟ್ ಅಂತ ಮಾಡಿದ್ರು. ಏನ್ ಮಾಡಿದ್ರು ಅಂತ ಗೊತ್ತು. ಮೇಕ್ ಇನ್ ಇಂಡಿಯಾ ಏನಾಯ್ತು ಅಂತ ಗೊತ್ತು. ನಾನು ಹೇಳ್ತಾ ಇದ್ದೀನಿ, ಇವರು ಬಂದು ಮೈಕ್ಗಳ ಮುಂದೆ ಪಬ್ಲಿಸಿಟಿಗೋಸ್ಕರ ಆಡ್ ಮಾಡೋದಲ್ಲ. ನಿಜವಾದ ಬಡವರಿಗೆ, ನಿಜವಾದ ಬಡ ಜನರಿಗೆ ಆತ್ಮನಿರ್ಭರ್ ಅಂತಂದ್ರು. ಭಾರತ ಇವತ್ತು ರಕ್ಷಣಾ ಇಲಾಖೆಯಲ್ಲಿ ಆತ್ಮನಿರ್ಭರವಾಗಿದ್ದಕ್ಕೆ ಪಾಕಿಸ್ತಾನ ಕೊಡ್ತಿರೋಂಥದ್ದು. ನಿಮಿಷ, ಬಿಜೆಪಿ ವಕ್ತಾರಗಳು ಅನ್ಕೊಂಡಿದ್ದೀನಿ ನಾನು. ಯಾರೋ ರೋಡಲ್ಲಿ ಹೋಗೋರು ಬಂದು ಮಾತಾಡ್ತಾ ಇಲ್ಲ. ಬಿಜೆಪಿ ವಕ್ತಾರಗಳಿಗೆ ಗೊತ್ತಿಲ್ಲ ಆತ್ಮನಿರ್ಭರ್ ಅಂದ್ರೆ ಏನು ಅಂತ ಮೀನಿಂಗ್ ತಿಳಿದುಕೊಂಡಿಲ್ಲ ಅವ್ರಿಗೆ. ಆತ್ಮನಿರ್ಭರ್ ಅಂದ್ರೆ ಸೆಲ್ಫ್ ರಿಲಯಂಟ್ ಎಕಾನಮಿ, ಸೆಲ್ಫ್ ರಿಲಯಂಟ್ ಎಕಾನಮಿ ಬಗ್ಗೆ ಅವ್ರಿಗೆ 5 ಪೈಸಾ ಜ್ಞಾನ ಕೂಡ ಇಲ್ಲ. ಎಸ್ ಸರ್, ಈಗ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ ಈ ಸಂದರ್ಭದಲ್ಲಿ? ಆಯ್ತಾ, ಕೃತಕ ಭಾವ ನಿಮಗೆ ಗೊತ್ತಾದ್ರೂ ನೀವು ಅವ್ರಿಗೆ ಹೇಳ್ಬೇಕು, ಇಡಿಸ್ಬೇಕು. ಆಯ್ತಾ, ನಿಮ್ಮ ಮನೇಲಿ 3 ಅಂಡೆ ಜಾಸ್ತಿ ಇದ್ರೆ 1 ಅಂಡೆ ಹಂಚ್ಬೇಕು, ಹೌದಲ್ವಾ? ಈ ಸಮಸ್ಯೆಯಲ್ಲಿ, ಜಾಗತಿಕ ಸಮಸ್ಯೆಯಲ್ಲಿ ಫಸ್ಟು ಏನಾದರೂ ಒಂದು ಒಕ್ಕೊಳ್ಳಿನಿಂದ ಯಾರಾದರೂ ಮಾತಾಡಿದರೆ, ಈ ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ನಾಗರಿಕ ಸಚಿವರಾದಂಥ ಆಹಾರ ನಾಗರಿಕ ಸಚಿವರು ಹಿರಿಯರಿ ಕೇಳಿಸ್ಕೊಳ್ಳಿ, ಮುನಿಯಪ್ಪನವರು ಹೇಳಿದ್ದಾರೆ ಕೋಆಪರೇಟ್ ಮಾಡಬೇಕು ಅಂತ. ಯಾರು ಹೊಣೆ ಸರ್? ಕೇಂದ್ರ ಸರ್ಕಾರ ನೇರ ಹೊಣೆ ಸರ್. ತಪ್ಪು ನೀತಿಗಳು, ತಪ್ಪು ನಿಲುವುಗಳು ಇದಕ್ಕೆ ಹೊಣೆ ಆಗುತ್ತೆ. ಎಸ್ ಸರ್. ಸರ್, ಈಗೇನು ಅಂತಂದ್ರೆ ಇದು ಬಿಟ್ಬಿಡ್ಬೇಕು. ಇವೆಲ್ಲ ಆರೋಪ ಪ್ರತ್ಯಾಪ ಎಲ್ಲ ಸ್ವಾವಲಂಬಿ ನಾನೆಲ್ಲ ಪ್ಲಾನ್ ಬಿ, ಪ್ಲಾನ್ ಸಿ ಇಂಥವೆಲ್ಲ ಇಟ್ಕೋಬೇಕು ಸರ್. ಸರ್, ಇವತ್ತು ಇವರು ಟ್ರಂಪ್ ಮಾತನ್ನ ಕೇಳ್ಕೊಂಡು ಇವರು 140 ಕೋಟಿ ಭಾರತೀಯರಿಗೆ ಒಂದು
ಕಪ್ಪು ಚುಕ್ಕಿ ಮಾಡ್ತಾ ಇದ್ದಾರೆ. ಸರ್ ಇವತ್ತು ಅವರು ಮನೆಗಳಿಗೆ ಸಿಲಿಂಡರ್ ಕೊಡೋದಲ್ಲ, ಪಾಪ ಹೋಟೆಲ್ ಅವರು ಬೀದಿ ಬದಿ ವ್ಯಾಪಾರಿಗಳಿಗೂ ಕೊಡಬೇಕು. ಇವಾಗ ಒಂದು ದೊಡ್ಡ ಮಹಾಯುದ್ಧ ನಡೀತಾ ಇದೆ. ಮಚ್ ಅಪ್ರಿಷಿಯೇಟೆಡ್. ಮುಂಚೆ ಎಲ್ಲ ಪಾರ್ಟಿಗಳನ್ನ ಸೇರಿಸಿ ಇದು ಆಪರೇಷನ್ ಸಿಂಧೂರ್ ಅಂತಾಗ ಎಲ್ಲಾರನ್ನೂ ಸೇರಿಸಿದ್ರು. ಅದೇ ರೀತಿ ಸರ್ ಕಾಳಸಂತೆಯಲ್ಲಿ ಮಾಡೋಣ, ಫಸ್ಟ್ ಅರೆಸ್ಟ್ ಮಾಡಬೇಕು ಸರ್. ಅಂತ ಕೊರೋನಾ ಟೈಮಲ್ಲಿ ಸಮಸ್ಯೆ ಆಗ್ದಂಗೆ ಈ ದೇಶವನ್ನು ಕಾಪಾಡಿದಂತ ಮೋದಿ ಅವರು ಈ ಸಮಸ್ಯೆನ ಬ್ಲಾಕ್ ಅಲ್ಲಿ ಮಾರಾಟ ಮಾಡೋದನ್ನ ಫಸ್ಟ್ ಪೊಲೀಸ್ ಅವ್ರು ಹಿಡಿಬೇಕು. ಅಮ್ಮಾದ ಮೇಲೆ ಹೇಳಿದ್ರು ನಾವು ಬರೀ 5% ಸ್ವದೇಶದಲ್ಲಿ ಉತ್ಪಾದನೆ ಮಾಡ್ತೀವಿ ಅಂತ. ಅದು ದೊಡ್ಡ ಸುಳ್ಳು. ನಾವು 45% ಸ್ವದೇಶದಲ್ಲಿ ಉತ್ಪಾದನೆ ಮಾಡ್ತೀವಿ. ದೇಶದಲ್ಲಿ ಅರಾಜಕತೆ ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇದ್ರೆ ಎಲ್ಲಾ ಸಮಸ್ಯೆ ತಾನೇ ಬಗೆಹರಿಯುತ್ತೆ. ಆತ್ಮನಿರ್ಭರ್ ಭಾರತ್ ಅಂತೀರ, ನೀರ್ ಕೊಡ್ದಂಗೆ ಬೋರ್ವೆಲ್ ಕೊರಿಯಕ್ ಆಗಲ್ಲ ಗ್ಯಾಸ್ ಇಂದು. ಕ್ರೈಸಿಸ್ ಇದೆ, ಇದನ್ನ ಇಲ್ಲಿ ಎಲ್ಲರೂ ಸಮಾಧಾನವಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಮೇಡಮ್ ಏನು ಗೊತ್ತಾ, ಈಗ ಹೋಟೆಲ್ ಉದ್ಯಮಕ್ಕೂ ಸ್ವಲ್ಪ ಜಾಸ್ತಿ ಕೊಡಬೇಕು. ಜೊತೆಗೆ ಈ ಯುದ್ಧ ನಿಲ್ಲಕ್ಕೆ ನಮ್ಮ ದೇಶ ಪರಿಹಾರ ಏನು ಸರ್? ಸರ್, ನಾನು ಮುಂಚೆನೇ ಹೇಳಿದಾಗೆ ಇಡೀ ಜನರನ್ನ ವಿಶ್ವಾಸಕ್ಕೆ ಪಡ್ಕೊಬೇಕಾಗಿರ್ತಕ್ಕಂಥ ಜರೂರಿ ಇದೆ ಇವತ್ತು. ದೇಶದ ಜನರನ್ನ ವಿಶ್ವಾಸಕ್ಕೆ ಪಡ್ಕೊಬೇಕು. ನೀವೇನು ಮಾಡಿದ್ರಿ, ಬೆಲೆ ಏರಿಸ್ಬಿಟ್ರಿ. ಬೆಲೆ ಏರಿಸಿದ ಆತಂಕ ಜನರಲ್ಲಿ ಇವತ್ತು ಭೀತಿಯನ್ನು ಸೃಷ್ಟಿಯಾಗಿ ಕಾರಣ ಆಗಿದೆ. ಸರ್, ಇದೇ ದೇಶಕ್ಕೆ ಗೊತ್ತಾಗಿದೆ ಹೊಟ್ಟೆಗೆ ಜಾತಿ ಇಲ್ಲ. ಸರ್ ಎಲ್ಲ ದೇಶದ ಜನ ಹೊಟ್ಟೆಸ್ತಾ ಇದೆ, ಅದನ್ನ ನಿರ್ವಹಿಸಿ ಫಸ್ಟು. ಬರೀ ಕಿತ್ತಾಡೋದಲ್ಲ, ಯುದ್ಧ ಸರ್, ಮೋದಿ ಅವ್ರಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಕ್ಕೆ ಹೇಳಿ. ಯಾಕಂದ್ರೆ ಇರಾನ್ ಅವರೇ ಅಯ್ಯೋ ಪಾಪ ಅಂತ ಕಳ್ಸಿದೀವಿ ಅಂತ ಹೇಳಿದ್ದಾರೆ. ಸರ್, ಪರ್ಯಾಯವಾಗಿ ಎಲ್ಲಾ ಕಡೆ ಸಮಾನವಾಗಿ ಸರಬರಾಜು ಆಗೋ ತರ ನೋಡ್ಕೋಬೇಕು. ಸರ್, ನೀವು ಹೇಳ್ದಂಗೆ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಸರ್. ಇದು ಇರಾನ್ ಇಂಡಿಯಾ ಯುದ್ಧ ಅಲ್ಲ ಸರ್, ಇಸ್ರೇಲ್ ಮತ್ತೆ ಇರಾನ್ ಯುದ್ಧ. ನಾವ್ ಯಾಕೆ ಸರ್ ಅಡ್ಜಸ್ಟ್ ಮಾಡ್ಕೋಬೇಕು? ನಾವು ಬಡವರಿದ್ದೀವಿ, ನಾವು ಶ್ರಮಿಕರಿದ್ದೀವಿ, ನಮ್ಗೆ ಹೊಟ್ಟೆ ಊಟ ಬೇಕು. ನೀವೀಗ ಹೋಟೆಲ್ ಅಲ್ಲಿ ಊಟ ಮಾಡಕ್ಕೆ ಗ್ಯಾಸ್ ಕೊಡಲ್ಲ ಅಂತಂದ್ರೆ ಬಡ ಜನರು ಹೆಂಗ್ ಬದುಕ್ತಾರೆ? ಆಯ್ತು, ನಮ್ಮ ದೇಶದ ಯುದ್ಧ ಆದ್ರೆ ನಾವು 1 ತಿಂಗಳು ಗ್ಯಾಸ್ ಬಿಟ್ಬಿಡ್ತೀವಿ, ನೀವು ಬಿಡ್ತೀರಾ? ಸರ್, ಈ ಪರ್ಯಾಯ ಮಾರ್ಗ ಜನ ಕಂಡ್ಕೊಂಡ್ಬಿಟ್ಟಿದ್ದಾರೆ. ಆಲ್ರೆಡಿ ಗ್ಯಾಸ್ ಖಾಲಿ ಆಗಿರುವಂತ ಮನೆಯವರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಇದು ಬಿಜೆಪಿಗೆ ನಾಚಿಕೆ ಮಾನ ಮರ್ಯಾದೆ ಎರಡೂ ಇಲ್ಲ ಇರೋ ಪಕ್ಷ. ದೇಶದಲ್ಲಿ ಯಾರು ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರದ್ದು ಹೊಣೆಗಾರಿಕೆ ಇದು. ಸರ್, ಇವಾಗ ಇವ್ರು ಹೇಳಿದ್ರು ಕಳಸಂತೆ ಅಂತ AC ರೂಮ್ ಬಿಟ್ಬಿಟ್ಟು ಫೀಲ್ಡ್ ಗಿಳಿರಿ. ಸರ್, ಇವತ್ತು ರಾಹುಲ್ ಗಾಂಧಿ ಮತ್ತೆ ವಿರೋಧ ಪಕ್ಷಗಳು ಇವತ್ತು ದೇಶದ ಪರವಾಗಿ ನಿಂತ್ಕೊಂಡು ಸರ್, ರಾಹುಲ್ ಗಾಂಧಿ ಮನೆಗೆ ಸೇರ್ಕೊಂಡ್ರೆ ದೇಶದ ಪರಿಹಾರ ಸರ್. ಕಾಂಗ್ರೆಸ್ಸಿಗರು ಫಸ್ಟ್ ದೇಶದ ಪರ ನಿಂತ್ಕೊಳ್ಳೋದು ಕಲೀರಿ. ಸರ್, ಇವತ್ತು ಕಾಳಸಂತೆ ನಡೀತಾ ಇರೋದೇ ಕಾಂಗ್ರೆಸ್ ಆಡಳಿತ ಮತ್ತೆ ಇಂಡಿ ಒಕ್ಕೂಟದ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ. ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇರ್ತಕ್ಕ ಮೊದಲು ರಾಹುಲ್ ಗಾಂಧಿನ ಬಂಧಿಸಬೇಕಾಗುತ್ತೆ. ಕಾಂಗ್ರೆಸ್ಸಿಗರು ನಿಯತ್ತಾಗಿ ಜನರಿಗೆ ಭಯ ಪಡಿಸ್ದಿರಂಗೆ ಇರಬೇಕು ಅಂತ ಕೇಳ್ಕೊತೀವಿ. ಸ್ಟೇಟ್ ಆಫ್ ಹಾರ್ಮೋಸ್ ಅಲ್ಲಿ ಇವತ್ತು ಶಿಪ್ಮೆಂಟ್ ಆರಾಮಾಗಿ ಬರೋಕೆ ನಮ್ಮ ವಿದೇಶಾಂಗ ನೀತಿ ಕಾರಣ. ಕಾಳಸಂತೆಯಲ್ಲಿ ಮಾರೋದು ನಿಲ್ಬೇಕು. ತನ್ನ ಆರ್ಥಿಕ ನೀತಿಯನ್ನ ಬದಲಿಸ್ಕೊಬೇಕಾಗಿದೆ ಬಿಜೆಪಿ. ಸರ್, ನಮಗೆ ಗಟ್ಟಾರ್ ರಾಜ್ಯ ಸರ್ಕಾರ ಭಾರತದ ಬಡವರನ್ನ ರಕ್ಷಿಸಿ. ರಾಹುಲ್ ಗಾಂಧಿ ಬೇರೆ ದೇಶ ಕುತ್ಕೊಂಡು ಮಾತಾಡೋದು ಬಿಡಬೇಕು ಭಾರತದ ವಿರುದ್ಧ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.